ಇವತ್ತು ಚಾಮರಾಜಪೇಟೆಯ ರಾಯಲ್ ಸರ್ಕಲ್ ನಲ್ಲಿ ನಿಗೂಢ ರೀತಿಯಲ್ಲಿ ಸ್ಫೋಟ ಸಂಭವಿಸಿದೆ. ಪಂಕ್ಚರ್ ಅಂಗಡಿಯಲ್ಲಿ ಸ್ಫೋಟ ಆಗಿರುವಂತ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಘಟನೆಯಲ್ಲಿ ಮನೋಹರ್ ಮತ್ತೆ ಅಸ್ಲಾಂ ಅನ್ನೋ ಇಬ್ರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಈಗ ನಿಗೂಢ ರೀತಿಯಲ್ಲಿ ಸ್ಫೋಟವಾಗಿದೆ. ನಿಖರವಾದಂತ ಕಾರಣ ಗೊತ್ತಾಗ್ತಾ ಇಲ್ಲ. ಅದೇನು ಸಿಲಿಂಡರ್ ಬ್ಲಾಸ್ಟ್ ಆಯ್ತು, ಪಟಾಕಿ ಸಿಡಿದಿರುವಂತ ಸಾಧ್ಯತೆ ಕಡಿಮೆ ಇದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಯಾಕಂದ್ರೆ ಪಟಾಕಿ ಒಂದ್ಸತಿ ಬೆಂಕಿ ಹೊತ್ಕೊಂಡ್ರೆ ಅದು ಕಂಟಿನ್ಯೂಸ್ ಆಗಿ ಉರಿತಲೇ ಇರುತ್ತೆ, ಬ್ಲಾಸ್ಟ್ ಆಗ್ತಲೇ ಇರುತ್ತೆ. ಆದ್ರೆ ಒಂದೇ ಸತಿ ಬ್ಲಾಸ್ಟ್ ಆಗಿರೋದು. ಆ ಬ್ಲಾಸ್ಟ್ ನ ಸೌಂಡ್ ಹೆಂಗಿತ್ತು ಅಂದ್ರೆ ಒಂಥರ ಈ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಆ ತರ ಜೋರಾಗಿ ಸೌಂಡ್ ಆಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇಬ್ಬರ ದೇಹಗಳು ಸಂಪೂರ್ಣವಾಗಿ ಛಿದ್ರ ಆಗಿದೆ. 4 ಜನಕ್ಕೆ ಗಾಯ ಆಗಿದೆ. ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ತಮಿಳುನಾಡಿನ ನಲಗುರುಚಿ ಮೂಲದ ಮನೋಹರ್ ಟಾಟಾ ಎಸ್ ನಲ್ಲಿ ಪಟಾಕಿ ಸಾಗಿಸ್ತಾ ಇದ್ರು. ಘಟನೆಯಲ್ಲಿ ಫಯಾಜ್ ಎಂಬಾತನ ಸ್ಥಿತಿ ಈಗ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಗೊತ್ತಾಗಿದೆ. ಈ ಸ್ಫೋಟದಿಂದ ಒಟ್ಟು 4 ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಇಬ್ರು ಮೃತಪಟ್ಟಿದ್ದಾರೆ. ಆ ಸ್ಫೋಟದ ತೀವ್ರತೆ ಹೆಂಗಿತ್ತು ಅಂತಂದ್ರೆ ಅಲ್ಲಿ ಇಬ್ರು ಏನು ಆ ಬ್ಲಾಸ್ಟ್ ನ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಏಕಾಏಕಿ ಬ್ಲಾಸ್ಟ್ ಆದಂತ ಟೈಮ್ ನಲ್ಲಿ ಆ ಮಾಂಸದ ಮುದ್ದೆ ಏನಿರುತ್ತೆ ಅದು ಗೋಡೆಗೆಲ್ಲ ಹೋಗಿ ಅಂಟಿಕೊಂಡಿದೆ. ಅಷ್ಟು ಭೀಕರ ರೀತಿಯಲ್ಲಿ ಈ ಬ್ಲಾಸ್ಟ್ ಆಗಿದೆ. ಮತ್ತೆ ಪಾರ್ಕಿಂಗ್ ಮಾಡಿರುವಂತ 2 ವೀಲರ್ಸ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ. ಹೊರಗಡೆ ನಿಂತಂತ ಟಾಟಾ ಎಸ್ ಇರ್ಬೋದು, ಮತ್ತೆ ದ್ವಿಚಕ್ರ ವಾಹನಗಳು ಎಲ್ಲವೂ ಕೂಡ ಉಡೀಸಾಗ್ಬಿಟ್ಟಿದೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಮನೋಹರ್ ಅಂತ ಮೃತಪಟ್ಟಿರುವಂತ ವ್ಯಕ್ತಿಯವರು. ಒಟ್ಟು ಇಬ್ರು ಮೃತಪಟ್ಟಿದ್ದಾರೆ. ಹೊರಗಡೆ ನಿಲ್ಲಿಸಂತ ವಾಹನಗಳು ಪುಡಿ ಆಗಿದೆ. ಸೊ ಹೊರಗಡೆ ನಿಂತಂತ ವಾಹನಗಳೇ ಇಷ್ಟು ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಸ್ಫೋಟದ ತೀವ್ರತೆಗೆ ಅಂದ್ರೆ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಅಲ್ಲೇ ಇದ್ದಂತ ವ್ಯಕ್ತಿಗಳ ಒಂದು ಮಾಂಸದ ಮುದ್ದೆ ಎಲ್ಲ ಹೋಗಿ ಗೋಡೆಗೆ ಅಂಟ್ಕೊಂಡಿದೆ ಅಂದ್ರೆ ಆ ಸ್ಫೋಟದ ತೀವ್ರತೆ ಇನ್ನೆಷ್ಟು ಭೀಕರ ರೀತಿಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು. ಇಲ್ಲಿ ಏನ್ ಸ್ಫೋಟ ಆಗಿದೆ ಅನ್ನೋದನ್ನ ಫಸ್ಟ್ ತನಿಖೆ ಮುಖಾಂತರ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪಟಾಕಿ ಅಂತೂ ಅಲ್ಲ ಅಂತ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪಟಾಕಿಗೆ ಒಂದ್ಸತಿ ಬೆಂಕಿ ಹಚ್ಚಿದ್ರೆ ಅದು ಕಂಟಿನ್ಯೂಸ್ ಆಗಿ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಅಂತ ಸ್ಫೋಟ ಇಲ್ಲಿ ಆಗಿಲ್ಲ. ಒಂದೇ ಸತಿ ಸ್ಫೋಟ ಆಯಿತು. ಅದರ ಒಂದು ಸೌಂಡ್ ಜಾಸ್ತಿ ಇತ್ತು, ಅದರ ತೀವ್ರತೆ ಕೂಡ ಜಾಸ್ತಿ ಇತ್ತು. ತಮಿಳುನಾಡು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? ಪಟಾಕಿ ಇದ್ ಮಾಡ್ತಾ ಇದ್ರ? ಸೌಂಡ್ ಕೇಳಿ ಬಂದಿದ್ ನಾವು ಬಂದ್ ನೋಡೋಷ್ಟಕ್ಕೆ ಫುಲ್ ಸ್ಮೋಕ್ ಆಗ್ಬಿಟ್ಟಿತ್ತು. ಟೀ ಅಂಗಡಿ ಅವ್ರು ಇದ್ದು, ಅದಕ್ಕೆ ಟೀ ಅಂಗಡಿ ಅವ್ರದ್ದೆಲ್ಲ ಫಾಲ್ಟ್ ಆಗಿರೋದು. ಹೊರಗಡೆಯಿಂದ ಫುಲ್ ಸ್ಮೋಕ್ ಗಳು ಬಂದ್ಬಿಟ್ಟಿತ್ತು. ನೋಡಿದ್ರೆ ಈ ಅಂಗಡಿ ಈ ಬಿಲ್ಡಿಂಗ್ ಓನೋರನ್ನ ಬಂದ್ಬಿಟ್ಟು ಫುಲ್ ಬ್ಲಡ್ ಸಮೇತ ಕೂತಿದ್ರು. ಬಂದ್ ನೋಡೋ ಸಮೇತ 4 ಜನ ಒಬ್ಬೊಬ್ರು ಒಂದೊಂದ್ ಕಡೆ ಬಿಟ್ಬಿಡಿ. 3 ಜನ ಏನೋ ಒಳಗಡೆ ಇದ್ರು. ಒಳಗಡೆಯಿಂದ ಅವ್ರನ್ನ ಎತ್ಕೊಂಡ್ ಬಂದ್ವಿ. ಬೆಂಕಿ ಉರಿತಾ ಇತ್ತು ಅವಾಗ. ಹಾ, ಅದೇ ಒಳಗಡೆ ಬಿದ್ದಿದ್ರಲ್ಲ 3 ಜನ, ಅವ್ರನ್ನ ಎತ್ಕೊಂಡ್ ಬಂದ್ವಿ. ಒಬ್ರು ಬಂದು ಡೆತ್ ಆಗ್ಬಿಟ್ಟಿದ್ರು. ಅದು ಗೊತ್ತಿಲ್ಲ ನಮ್ಗೆ ಸರ್, ಗೊತ್ತಿಲ್ಲ. ಒಟ್ನಲ್ಲಿ ನಮ್ ಸೌಂಡ್ ಕೇಳಿ ಬಂದಿದ್ದು. ನಾವು ಲೋಡ್ ಮಾಡ್ತಾ ಇದ್ವಿ ಪಕ್ಕದಲ್ಲಿ. ಸೌಂಡ್ ಕೇಳಿ ಬಂದಾಗ ಒಟ್ನಲ್ಲಿ ಸ್ಮೋಕ್ ಇತ್ತು, ಫುಲ್ ಸ್ಮೋಕ್ ಆಗ್ತಾ ಇದ್ ನೋಡ್ಬಿಟ್ಟು ನಾವು ಹತ್ರ ಬಂದ್ವಿ. ಇಲ್ಲ, ಹೌದು, ಅವ್ರು ಪಂಚರ್ ಹಾಕೋರು. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಜಮೀರ್ ಅಹಮದ್ ಭೇಟಿಯನ್ನ ಕೊಟ್ಟರು, ಪರಿಶೀಲನೆ ಮಾಡಿದ್ರು. ಮೃತರ ಕುಟುಂಬಕ್ಕೆ 2 ಲಕ್ಷ ವೈಯಕ್ತಿಕ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದಿಂದಲೂ ಕೂಡ ನಾನು ಪರಿಹಾರ ಕೊಡಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಹೋಗಿದ್ರು ಜಮೀರ್ ಅಹಮದ್. ಘಟನೆಗೆ ಕಾರಣ ಏನು ಅಂತ ತನಿಖೆ ನಡೀತಾ ಇದೆ ಅಂತ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ ಮೇಲೆ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕ್ಷಣದಲ್ಲಿ ಅಂದ್ರೆ ಅಲ್ಲಿ ಇಬ್ರು ಮೃತಪಟ್ಟಿದ್ರಲ್ಲ, ಅವ್ರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ವೈಯಕ್ತಿಕವಾಗಿ ಕೊಡ್ತೀನಿ, ಸರ್ಕಾರದ ಕಡೆಯಿಂದ ಕೂಡ ಪರಿಹಾರ ಕೊಡಿಸುವಂತ ಭರವಸೆಯನ್ನ ಅವರು ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿದ ಮೇಲೆ ಈಗ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಭರಿಸುವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಸರ್ಕಾರದ ಕಡೆಯಿಂದ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. 7 ಜನ ಇಂಜುರಿ ಆಗಿದ್ದಾರೆ. ಅದ್ರಲ್ಲಿ ಇಬ್ಬರು ಸ್ಪಾಟ್ ಅಲ್ಲಿ ಸತ್ತಿದ್ದಾರೆ. ಮನೋಹರ್ ಅಂತಾನು ಅಸ್ಲಂ ಅಂತ. ಇನ್ನೊಬ್ರು ಅಗ್ರಾ ಸ್ವಾಮಿ ಅಂತ ಹೇಳ್ಬಿಟ್ಟು 70 ವರ್ಷ ಪಾಪ ಅವ್ರಿಗೆ. ಅವ್ರು ಬಹಳ ಸೀರಿಯಸ್ ಆಗಿದ್ದಾರೆ. ಒಬ್ಬರು ಪೇಷಂಟ್ ಮಂಜುನಾಥ್ ಅಂತ ನಮ್ಮ ಬೃಂದಾವನ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಇನ್ನ 3 ಜನ ಔಟ್ ಆಫ್ ಡೇಂಜರ್ ಆಗಿದ್ದಾರೆ. ಇಬ್ರು ಅಂತೂ ಸ್ಪಾಟ್ ಅಲ್ಲೇ ಸತ್ತಿದ್ದಾರೆ. ಅರು ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರು 75 ವರ್ಷ ವಯಸ್ಸಾಗಿದೆ. ಅವ್ರೇನೋ ಪಾಪ ಸ್ವಲ್ಪ ಸೀರಿಯಸ್ ಕಂಡೀಷನ್ ಎಲ್ಲ ಇದ್ದಾರೆ. ಅವರು ವಿಕ್ಟೋರಿಯಾದಲ್ಲೇ ಇದ್ದಾರೆ.
ಒಬ್ಬ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೃಂದಾವನಲ್ಲಿ ಅಡ್ಮಿಟ್ ಮಾಡಿದೀವಿ. ಮಿಕ್ಕಿದ 3 ಅವರು ಸ್ಟೇಬಲ್ ಆಗಿದ್ದಾರೆ, ಏನು ಸಮಸ್ಯೆ ಇಲ್ಲ. ಇದು ಇನ್ನ ಮಾಹಿತಿ ಸರಿಗೆ ಪೊಲೀಸರಿಗೂ ಸಿಕ್ಲಿಲ್ಲ. ಏನೋ ಪಟಾಕಿ ಗೋಡನ್ ಇದ್ದಂತೆ, ಗೋಡನ್ ಅಲ್ಲಿ ಅಂದ್ರೆ ಪಟಾಕಿ ರೆಡಿ ಮಾಡ್ತಾ ಇರಲಿಲ್ಲ. ರೆಡಿ ಆಗಿರೋದು ಪಟಾಕಿಗಳು ತಗೊಂಡ್ ಬಂದು BBMP ಇಂದ ಪರ್ಮಿಷನ್ ತಗೊಂಡು ಬೇರೆ ಕಡೆ ಏನೋ ಸಪ್ಲೈ ಮಾಡ್ತಾ ಇದ್ರಂತೆ. ಅದು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಯಾರು ಈ ಗೋಡನ್ ಓನರ್ ಇದ್ದಾರೆ ಅವನ್ನ ಪೊಲೀಸ್ ಅವರು ವಶಕ್ಕೆ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಸಿಗ್ತಾರೆ. ಎಲ್ಲೋಗ್ತಾರೆ ಅವರು? ಡೆಟ್ ಎಲ್ಲ ಲೋಕಲ್ ಅವರೇ ಅನಿಸ್ತಾ ಇದೆ. ಈಗ ಡೆತ್ ಆಗಿರೋರು ಮನೋಹರು ಮತ್ತೆ ಅಸ್ಲಂ ಅನ್ನೋನು ನಮ್ಮ ಪ್ಯಾದನ್ಪುರ ಅವನು, ನಮ್ಮ ಗೋರಿಪಾಳ್ಯದವನು, ಅರೋಸಮ್ ಎಲ್ಲ ಲೋಕಲ್ಲೇ. ಎಲ್ಲ 7 ಜನನು ಲೋಕಲ್. ಅದರಲ್ಲಿ 3 ಜನ, 2 ಸತ್ತಿದ್ದಾರೆ, ಒಬ್ರು ಸೀರಿಯಸ್ ಆಗಿದ್ದಾರೆ. ಅರುಸ್ವಾಮಿ ಅಂತ ಹೇಳ್ಬಿಟ್ಟು ಸೀರಿಯಸ್ ಕಂಡೀಷನ್. ಈಗಂದ್ರೆ ಏಜ್ ಫ್ಯಾಕ್ಟ್ ಅವ್ರಿಗೆ 75 ವರ್ಷ ಏಜ್ ಆಗಿದೆ. ಮಾಹಿತಿ ಪೊಲೀಸರು ಕೇಳಿದೆ ನಾನು. BBMP ಅಧಿಕಾರಿಗಳು, ಜಾಯಿಂಟ್ ಕಮಿಷನರ್ ಎಲ್ಲ ಬಂದಿದ್ದಾರೆ. ಅವನೇನೋ ಇಲ್ಲಿ ಗೋಡನ್ ಅಲ್ಲಿ ರೆಡಿ ಮಾಡ್ತಾ ಇರಲಿಲ್ಲ, ಫ್ಯಾಕ್ಟರಿ ಏನಿರ್ಲಿಲ್ಲ. ಅವನ ಆಚೆಯಿಂದ ಎಲ್ಲಿಂದ ತರ್ತಾ ಇದ್ದ ಏನಂತ ಅವ್ರಿಗೂ ಮಾಹಿತಿ ಇಲ್ಲ. ಅವ್ನು ತಗೊಂಡ್ ಬಂದು ಗೋಡನ್ ಅಲ್ಲಿ ಇಟ್ಕೊಂಡು ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ದ ಅಂತೆ. ಪಕ್ಕದಲ್ಲಿ ಒಂದು ಟೈರ್ ಅಂಗಡಿ ಇತ್ತು. ಆ ಟೈರ್ ಅಂಗಡಿ ಸಣ್ಣ ಅಂಗಡಿ ನೋಡಿರ್ಬೋದು ನೀವು. ಇವನು ಬೇರೆ ಕಡೆಯಿಂದ ತಗೊಂಡ್ ಬಂದು ಸಪ್ಲೈ ಮಾಡ್ತಾ ಇದ್ದಂತೆ ಇಲ್ಲಿ ಇಟ್ಕೊಂಡು. ಅದಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದಾರೆ. ಅವ್ನಿಗೆ ಅರೆಸ್ಟ್ ಮಾಡಕ್ಕೆ ಆದಷ್ಟು ಬೇಗ ನಾವು ಅರೆಸ್ಟ್ ಮಾಡ್ತೀವಿ ಸರ್. ಅವ್ರು ನೋಡೋದು ಕಂಡೀಷನ್ ಏನಂತ ಅದೆಲ್ಲ ಟ್ರೀಟ್ಮೆಂಟ್ ನಾನೇ ಮಾಡ್ತೀವಿ. ನಾನೆಲ್ಲ ಟೀಮ್ ಇದೆ, ನಮ್ಮ PA ಎಲ್ಲಗಳು ಅಲ್ಲೇ ಇದ್ದಾರೆ. ಅವ್ರು ಏನೇನ್ ಟ್ರೀಟ್ಮೆಂಟ್ ಬೇಕು ಇಲ್ಲಿ ಟ್ರೀಟ್ಮೆಂಟ್ ವಿಕ್ಟೋರಿಯಾದಲ್ಲಿ ಏನಕ್ಕಂದ್ರೆ ಬರ್ನಿಂಗ್ ಕೇಸಲ್ಲಿ ನಂಬರ್ 1 ವಿಕ್ಟೋರಿಯಾನೇ. ವಿಕ್ಟೋರಿಯಾದಲ್ಲೂ ಆಗಲ್ಲ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಮಾಡಿ ಅಂದ್ರೂ ಅದೆಷ್ಟನ ಖರ್ಚಾಗ್ಲಿ ಅದು ನನ್ನ ಕಡೆಯಿಂದ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಇಲ್ಲ, ಇದೇನಾಗಿದೆ, ಇದು ಟೋಟಲಿ ಕಮರ್ಷಿಯಲ್ ಏರಿಯಾ. ಈಗ ಪೊಲೀಸವ್ರಿಗೂ ಸರಿಗೆ ಮಾಹಿತಿ ಇಲ್ಲ. ತಾವು ನೋಡಿರ್ಬೋದು, ಇನ್ನ ಒಂದು 50 ಬಾಕ್ಸ್ ಉಳ್ಕೊಂಡಿದೆ ಪಟಾಕಿದು. ಆ ದೇವ್ರು ದೊಡ್ಡವನು, ಅದೇನು ಇದ್ದಾಗ್ಲೇ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಕಂಡೀಷನ್ ಹೇಗಿದೆ, ಸಿಚುವೇಶನ್ ಹೇಗಿದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಘಟನಾ ಸ್ಥಳದಿಂದ. ಮಂಜುನಾಥ್ ಚಂದ್ರ, ಈ ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅನ್ನೋದೇನಾದ್ರೂ ಇವಾಗ ಗೊತ್ತಾಗ್ತಿದೆ? ಅಟ್ ದ ಸೇಮ್ ಟೈಮ್ ನೀವು ಸ್ಥಳದಲ್ಲೇ ಇರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದನ್ನೆಲ್ಲ ತೋರಿಸಬಹುದಾ, ಎಕ್ಸ್ಪ್ಲೈನ್ ಮಾಡಬಹುದಾ ಮಂಜುನಾಥ್ ಚಂದ್ರ? ಎಸ್ ಶರ್ಮಿತಾ, ಘಟನಾ ಸ್ಥಳದಿಂದ ಇಂಚಿಂಚು ಮಾಹಿತಿಯನ್ನ ಈಗಾಗಲೇ ನಾವು ಕೊಡಲು ಮುಂದಾಗಿರ್ತಕ್ಕಂಥ ಈಗೇನು ನಾವು ತೋರಿಸ್ತಾ ಇದೀವಿ ಇದೇ ಘಟನೆ ಅಂದ್ರೆ ಸುಮಾರು 12 ಗಂಟೆ 10 ನಿಮಿಷಕ್ಕೆ ಸ್ಫೋಟಗೊಂಡಿರ್ತಕ್ಕಂಥದ್ದು. 12 ಗಂಟೆ 10 ನಿಮಿಷಕ್ಕೆ ಸ್ಫೋಟಗೊಂಡಿದ್ದ ವೇಳೆ ಅಂದ್ರೆ ಇಲ್ಲೇನು ಗೋಡನ್ ಕಾಣಿಸ್ತಾ ಇದೆ, ಏನ್ ಪತ್ರಕಾಲಿ ಅಮ್ಮನ್ ಲಾರಿ ಸರ್ವಿಸ್ ಅಂತ ಗೋಡನ್ ಏನಿದೆ, ಈ ಗೋಡನ್ಗೆ ಸುಮಾರು 11 ಗಂಟೆ 40 ನಿಮಿಷಕ್ಕೆ ಇಲ್ಲಿರ್ತಕ್ಕಂಥ ಒಂದು ಟಾಟಾ ಎಸ್ ವಾಹನ ಬರುತ್ತೆ. ಈ ವಾಹನದಲ್ಲಿ ಒಬ್ಬ ಮನೋಜ್ ಅಂತ ಏನ್ ಡ್ರೈವರ್ ಇದ್ದಾನೆ, ಆ ಡ್ರೈವರ್ ಸುಮಾರು 5 ವರ್ಷಗಳ ಕಾಲದಿಂದ ಇದೇ ಏನು ಲಾರಿ ಸರ್ವಿಸ್ ಅಂತ ಏನ್ ಗೋಡನ್ ನಾವು ತೋರಿಸಿದ್ವಿ ವಿಷುವಲ್ಸ್ ಅಲ್ಲಿ, ಇಲ್ಲಿ ಬಂದು ಪಟಾಕಿಯನ್ನು ಎತ್ಕೊಂಡು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದು. ಈ ವ್ಯಕ್ತಿ ಏನು ಟಾಟಾ ಎಸ್ ಅಲ್ಲಿ ಬಂದು ಪಕ್ಕದಲ್ಲಿ ನಿಲ್ಲಿಸಿ ಅದಾದ ನಂತರ ಆತ ಒಳಗಡೆ ಹೋಗಿ ಪಟಾಕಿಯನ್ನ ಲೋಡ್ ಮಾಡ್ತಾ ಇರೋ ಟೈಮ್ ಅಲ್ಲಿ ಒಂದು ಸ್ಫೋಟಕ ವಸ್ತುವಿಂದ ಘಟನೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ಸ್ಥಳಕ್ಕೆ FSL ತಂಡ ಕೂಡ ಆಗಮಿಸಿ ಸಾಕಷ್ಟು ಒಂದು ಏನು ಸಾಕ್ಷ್ಯಗಳನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಅದು ಪಟಾಕಿಯಿಂದನೇ ಸ್ಫೋಟಗೊಂಡಿದೆಯಾ, ಅದು ಯಾವ್ದಾದ್ರು ಸ್ಫೋಟಕ ವಸ್ತುವಿನ ಅಂದ್ರೆ ಅಂಶಗಳಿಂದ ಸ್ಫೋಟಗೊಂಡಿದೆಯಾ ಅನ್ನೋದು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಹೇಳೋ ಪ್ರಕಾರ ಸಾಕಷ್ಟು ಒಂದು ಬೆಳೆ ಬಾಳುವ ಒಂದು ಅಂಶ ಅಂದ್ರೆ ಸ್ಫೋಟಕ ಇಂದನೇ ಆಗಿರ್ತಕ್ಕಂಥದ್ದು ಅನ್ನೋದು ಪೊಲೀಸರ ಹೇಳಿಕೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಅಂದ್ರೆ ಟೀ ಅಂಗಡಿ ಸ್ಟಾಲ್ ಅಂದ್ರೆ ಇಲ್ಲೇನು ನಾವು ತೋರಿಸ್ತಾ ಇದೀವಿ ಮಧು ಟೀ ಸ್ಟಾಲ್ ಅಂತ ಏನಿದೆ, ಈ ಅಂಗಡಿಯಲ್ಲಿ ಇರ್ತಕ್ಕಂಥ ಮಾಲೀಕರು ಕೂಡ ಭಯಭೀತರಾಗಿ ಹೊರಗಡೆ ಬಂದಿರತಕ್ಕಂಥದ್ದು. ಜೊತೆಗೆ ಅಂದ್ರೆ ಆ ಘಟನೆ ವೇಳೆಗೆ ಆ ವ್ಯಕ್ತಿ ಏನು ಹಾರಿ ಗೋಡೆಗೆ ಒಡೆದು ಅದಾದ ನಂತರ ಚಿತ್ರ ವಿಚಿತ್ರ ಆಗಿದ್ರೆ ಅಲ್ಲಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಇಲ್ಲಿ ಸುಮಾರು ಜನ ಅಂದ್ರೆ ಟೀ ಅಂಗಡಿಯಲ್ಲಿ ಟೀ ಕುಡಿತಾ ನಿಲ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಛದ್ರ ವಿಚಿತ್ರ ಆಗಿರೋದು. ಸರ್, ಏನಾಯ್ತು ಸರ್ ಆ ಟೀ ಅಂಗಡಿ ಹತ್ರ ನೀವಿದ್ರ? ಓನರ್ ಯಾರೋ ಇದ್ರಲ್ಲ, ಅವರು ಮೇಲಾಗಿದ್ದಾರೆ. ಎಷ್ಟು ಗಂಟೆಗೆ ಆಯ್ತು ಸರ್? 12 ಗಂಟೆ ಸುಮಾರು 12 ಗಂಟೆ. ಯಾವ ತರ ಸೌಂಡ್ ಬಂತು ಸರ್? ಅದು ನಾನಿಲ್ಲ. ಒಂದೇ ಸೌಂಡ್ ಬಂದಿರೋದು. ಪಟಾಕಿ ಆಗಿದ್ರೆ ಪಟ್ ಪಟ್ ಅಂತ ಹೊಡಿತಾ ಇರ್ತದೆ. ಒಂದೇ ಸೌಂಡ್ ಬಂದಾಗ ಅಷ್ಟು ಸೌಂಡ್, ಒಂದು 5 ಕಿಲೋಮೀಟರ್ ಸೌಂಡ್ ಕೇಳಿಸುತ್ತೆ. ಅದು ಅಷ್ಟು ಸೌಂಡ್ ಬಂದಿದೆ. ಸೌಂಡ್ ಬಂದ ತಕ್ಷಣ ಕಣ್ಣೆಲ್ಲ ಮಂಜಾಗುತ್ತೆ. ಅಲ್ಲ, ನಾವು ಇಲ್ಲಿ ನಮ್ಮ ಪಕ್ಕದ ಗೋಡನಲ್ಲಿ ಆಚೆ ಓಡ್ ಬಂದಾಗ ನಮ್ಮ ಗೋಡೆ ಎಲ್ಲ ಬಿದ್ದಿದೆ. ನಾನು ಕ್ಲೋಸ್ ಮಾಡಿಬಿಟ್ಟು ಬಂದಿದ್ದೀನಿ. ಅಷ್ಟು ಸೌಂಡ್ ಬಂದಿದೆ. ಫುಲ್ ಹೊಗೆ ಸುತ್ಕೊಬಿಟ್ಟಿದ್ದೀನಿ ಬಂದು. ಒಂದೇ ಸೌಂಡ್. ಅಪ್ಪ ಅಲ್ಲಿ ಬಂಡ್ಲು ಅದು ಇಳಿಸ್ತಾ ಇದ್ದ, ಅಲ್ಲಿ ಕೂಲಿಯವರು ಡಬ್ಬ ಗಾಡಿಯವರು. ಅದು ಬ್ಲಾಸ್ಟ್ ಆದ ತಕ್ಷಣ ನಾನು ಗೋಡೆ ಹೊಡೆದಿದೆ. ಕಾಣ್ತಾ ಇದೆ ಗೋಡೆ ನೋಡಿ, ಅಲ್ಲಿ ನೋಡಿ ಬ್ಲಡ್ ಕಾಣ್ತಾ, ಅಲ್ಗೋಗಿ ಬಿದ್ದಿದೆ. ಅವರು ಬಿದ್ದು ಕೆಳಗಡೆ ಬಿದ್ದಿದೆ. ಅಂದ್ರೆ ನೀವು ಹೇಳಿದಾಗೆ ಪಟಾಕಿ ಆಗಿದ್ರೆ ಇಷ್ಟೊತ್ತಿಗೆ ಪಟ್ 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 ಅಂತ ನೀವು ಸೌಂಡ್ ಬರ್ತಾ ಇತ್ತು. ಆದ್ರೆ ಅದ್ ಯಾವ ರೀತಿ ಸೌಂಡ್ ಇತ್ತು ಸರ್? ಹೆವಿ ಪೆಟ್ರೋಲಿಯಂ ಬಾಂಬ್ ತರ ಇತ್ತ? ಯಾವ ತರ? ಹೆವಿ ಸೌಂಡ್. ಕಿವಿ ಎಲ್ಲ ಕಣ್ಣೆಲ್ಲ ಮಂಜಾಗ್ಬಿಡುತ್ತೆ. ಅಷ್ಟು ಸೌಂಡ್ ಬಂದಿದೆ.
ಸೊ ಶರ್ಮಿತಾ, ಖಂಡಿತವಾಗ್ಲೂ ಇಲ್ಲಿನ ಸ್ಥಳೀಯರು ಅಂದ್ರೆ ಅಕ್ಕಪಕ್ಕ ಅಂಗಡಿಯವರು ಹೇಳೋ ಪ್ರಕಾರ ಇದು ಖಂಡಿತವಾಗ್ಲೂ ಕೂಡ ಯಾವುದೋ ಒಂದು ಕೆಮಿಕಲ್ ಆಗಿ ಒಂದು ರಿಫ್ಲೆಕ್ಟ್ ಆಗಿರುತ್ತೆ ಅಂತ ಕೂಡ ತಿಳಿದು ಬರ್ತಾ ಇರ್ತಾರೆ. ಯಾಕಂದ್ರೆ FSL ತಂಡ ಆಗಿರ್ಬೋದು ಅಥವಾ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಅವ್ರನ್ನ ನಾವೇನ್ ಮಾತಾಡ್ಸಿದ್ವಿ ಅವ್ರು ಹೇಳೋ ಪ್ರಕಾರ ಎಲ್ಲ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ಪಟಾಕಿಯಿಂದ ಆಗಿರ್ತಕ್ಕಂಥದ್ದಲ್ಲ, ಯಾವುದೋ ಒಂದು ಕೆಮಿಕಲ್ ಇಂದ ತಯಾರಿಸಿ ಇಟ್ಟಿರ್ತಕ್ಕಂಥದ್ದು ಒಂದು ಅದರಿಂದ ರಿಯಾಕ್ಷನ್. ಯಾಕಂತ ಹೇಳಿದ್ರೆ ಈ ಟಾಟಾ ಏಸ್ ಈ ರೀತಿ ಛಿದ್ರ ವಿಚಿದ್ರ ಆಗಿರೋದು ನಿಜಕ್ಕೂ ಕೂಡ ಒಂದು ಅನುಮಾನ ಎಡೆ ಮಾಡ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ಟಾಟಾ ಏಸ್ ಅಂದ್ರೆ ಫುಲ್ ಕಬ್ಬಿಣದ ಗಾಡಿಯೇ ಈ ರೀತಿ ಅಂಶ ಒಳಗೊಂಡಿದೆ ಅಂದ್ರೆ ಖಂಡಿತವಾಗ್ಲೂ ಅದು ಸಿಲಿಂಡರ್ ಸ್ಫೋಟ ಅಲ್ಲ ಅಥವಾ ಏನೊಂದು ಪಟಾಕಿ ಅಂಶದ ಸ್ಫೋಟ ಅಲ್ಲ, ಇದು ಯಾವುದೋ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ ಆಗಿರ್ತಕ್ಕಂಥದ್ದು ಅನ್ನೋದು ಕೂಡ ಸ್ಥಳೀಯರ ಮಾತಾಗಿರ್ತಕ್ಕಂಥ. ಸದ್ಯಕ್ಕೆ ಈ ಕಡೆ ಏನು ನಾವು ತೋರಿಸ್ತಾ ಇದೀವಿ ಅಂದ್ರೆ ಸುಮಾರು ಆ ಅಂಗಡಿಯಿಂದ 20 ರಿಂದ 30 ಫೀಟ್ ಅಂತ ಹೇಳಿದ್ರೆ ಸುಮಾರು 30 ಅಡಿ ಅಂತರದಲ್ಲಿ ಅಂದ್ರೆ ಎಗರಿರ್ತಕ್ಕಂಥದ್ದು. ಜೊತೆಗೆ ಈಗ ಅಂದ್ರೆ ಸುಮಾರು 10 ರಿಂದ 12 ಗಾಡಿಗಳು ಕೂಡ ಜಖಂಗೊಂಡಿರ್ತಕ್ಕಂಥದ್ದು. ಆ ಗಾಡಿಗಳ ಎಲ್ಲಾ ನಂಬರ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಬರ್ಕೊತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವೇನ್ ನಿಮ್ಗೆ ತೋರಿಸ್ತಾ ಇದೀವಿ, ಈ ಗೋಡೆ ಏನ್ ತೋರಿಸ್ತಾ ಇದೀವಿ ಸುಮಾರು ಅಂಗಡಿಯಿಂದ ನೇರವಾಗಿ ಈ ಲೆವೆಲ್ಗೆ ಬಂದು ಹೊಡೆದಿರ್ತಕ್ಕಂಥದ್ದು. ಆ ಬಾಡಿ ಇಲ್ಲಿ ಹೊಡೆದು ಇಲ್ಲೇ ಬಿದ್ದಿದೆ, ಬಾಡಿ ಇಲ್ಲಿ ಬಿದ್ದು ಚಿತ್ರ ವಿಚಿತ್ರ ಆಗಿರ್ತಕ್ಕಂಥದ್ದು. ಮನೋಹರ್ ಅಂತ ಏನು ಹೇಳ್ತಾ ಇದೀವಿ ಆ ವ್ಯಕ್ತಿಯ ಮೃತದೇಹ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಇನ್ನು ಈ ಅಂಗಡಿಯಿಂದ ಸುಮಾರು 30 ಅಡಿ ಏನ್ ದೂರದಲ್ಲಿದ್ದೀವಿ ಅಂದ್ರೆ ಒಳಗಡೆಯಿಂದ ಆ ಲೆವೆಲ್ ವರೆಗೂ ಗೋಡನಿಂದ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದರಲ್ಲಿ ಏನೋ ಪೆಟ್ರೋಲಿಯಂ ಕೂಡ ಅಂಶಗಳು ಇರಬಹುದು ಅನ್ನೋದು ಕೂಡ FSL ತಂಡ ಅನುಮಾನ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನು FSL ತಂಡ ಆಗಮಿಸಿ ಶೆಲ್ಟರ್ ನ ಓಪನ್ ಮಾಡಿ ಸಾಕಷ್ಟು ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವಕ್ಕೂ ಕೂಡ ಕೇವಲ ಅಂದ್ರೆ ಬಾಂಬ್ ಸ್ಫೋಟಗೊಂಡು ಇಲ್ಲಿಯವರು ಕೂಡ 45 ನಿಮಿಷಗಳಲ್ಲಿ ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ. ಯಾಕಂದ್ರೆ 11:45ಕ್ಕೆ ಟಾಟಾ ಏಸ್ ಬಂದಿದೆ. ಸರಿ, ಈಗ ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅಂತ FSL ಟೀಮ್ ಬಂದಿದೆ, ಪರಿಶೀಲನೆ ಮಾಡ್ತಾ ಇದೆ. ಸರಿ, ಬಟ್ ಇಂಥದ್ದೊಂದು ಗೋಡೌನ್ ಇದ್ದಂತ ಟೈಮ್ ನಲ್ಲಿ ಅದು ಜನವಸತಿ ಪ್ರದೇಶದಲ್ಲಿದೆ. ಯಾಕಂದ್ರೆ ಅದ್ರ ಮೇಲ್ಗಡೆ ಫ್ಲೋರ್ ಅಲ್ಲೂ ಮನೆ ಇದೆ, ಅಕ್ಕಪಕ್ಕ ಒಂದೆರಡು ಅಂಗಡಿ ಇದೆ, ಹಿಂದೆ ಎಲ್ಲ ಮನೆ ಕಾಣಿಸ್ತಾ ಇದೆ. ಆ ಘಟನಾ ಸ್ಥಳದಲ್ಲಿ ನೋಡಿದಾಗ ಇಂಥ ಘಟನೆಗಳಾದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಎಚ್ಚೆತ್ಕೊಳ್ಬೇಕು ಅಂತೀವಿ, ಆಮೇಲೆ ಸುಮ್ಮನಾಗ್ಬಿಡ್ತೀವಿ. ರಿಪೀಟೆಡ್ಲಿ ಇಂಥ ಘಟನೆಗಳು ಆಗ್ತಲೇ ಹೋಗುತ್ತೆ, ಸಾವು ನೋವು ಸಂಭವಿಸುತ್ತೆ. ಸೊ ಈ ತರ ಒಂದು ಗೋಡೌನ್ ಇದೆ ಅಂದ್ರೆ ಅಲ್ಲಿ ಏನ್ ಸಂಗ್ರಹ ಮಾಡ್ತಾ ಇದ್ದಾರೆ, ಏನ್ ಇಡ್ತಾ ಇದ್ದಾರೆ, ಅದ್ರ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿರ್ಲಿಲ್ವಂತ, ಅಂದ್ರೆ ಗಮನ ಕೊಟ್ಟಿರ್ಲಿಲ್ವಂತ ಇಲ್ಲಿ ತನಕ? ಶರ್ಮಿತಾ, ಈಗ ಏನು ಈ ಗೋಡನ್ ಏನ್ ತೋರಿಸ್ತಾ ಇದೀವಿ ಇದರಲ್ಲಿ ಸುಮಾರು ಇವ್ರದ್ದು ಇನ್ನೊಂದು ಅಂದ್ರೆ ಈ ಏನ್ ಗೋಡನ್ ಇದೆ ಆ ಗೋಡನಿಂದ ಹಿಂದ್ಗಡೆ ಇನ್ನೊಂದು ಗೋಡನ್ ಇತ್ತು. ಆ ಗೋಡನಿಂದ ಈ ಗೋಡನ್ಗೆ ಶಿಫ್ಟ್ ಆಗಿ ಸುಮಾರು 6 ತಿಂಗಳ ಕಾಲ ಆಗಿರ್ತಕ್ಕಂಥ ಅಲ್ಲಿ ಜಾಗ ಸಾಲಿಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲವನ್ನ ತಗೊಂಬಂದು ಈ ಗೋಡನಲ್ಲಿ ಇಡ್ತಾ ಇದ್ದು. ಸ್ಥಳೀಯರು ಸುಮಾರು ಇವರು 10 ವರ್ಷ 15 ವರ್ಷದಿಂದ ಇಟ್ಟಿದ್ದಾರೆ, ಯಾವುದೇ ರೀತಿಯಂತ ಅನಾಹುತ ಆಗ್ಲಿಲ್ಲ. ಆದ್ರೆ ಒಂದು ಫೈರ್ ಸೇಫ್ಟಿ ಅದೇನಾದ್ರೂ ಇದ್ದಿದ್ರೆ ಈ ಖಂಡಿತವಾಗ್ಲೂ ಇವತ್ತು ಅವೆಲ್ಲ ಬದುಕ್ತಿದ್ರೆ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಆದ್ರೆ ಇಲ್ಲಿವರೆಗೂ ಕೂಡ ಆ ಗೋಡನ್ಗೆ ಬರ್ತಾ ಇತ್ತು ಹೋಗ್ತಾ ಇತ್ತು. ಸುಮಾರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೆಂಗ್ ಆರ್ಡರ್ ಇರುತ್ತೋ ಆ ಲೆವೆಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು ಪಟಾಕಿಗಳನ್ನ. ಅಲ್ಲಿ ಸ್ಥಳೀಯರು ಕೂಡ ಏನು ಹೇಳಿಲ್ಲ, ಯಾಕಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಹೆಂಗಿರುತ್ತೋ ಅದೇ ತರ ಇತ್ತು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಈ ರೀತಿ ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಟೀ ಅಂಗಡಿಯಲ್ಲಿ ಇದ್ದಿರೋರು ಕೂಡ ಅವರು ಕೂಡ ಎಗ್ರಿದ ಕಾಲೆಲ್ಲ ಹೇಟ್ ಮಾಡಿ ಅವರು ಕೂಡ ಇದೇ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಮಂಜುನಾಥ್ ಚಂದ್ರ, ಮೊನ್ನೆ ಆದಂತ ಬ್ಲಾಸ್ಟ್ ಈ ಬ್ಲಾಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರಬಹುದು. 2 ಬ್ಲಾಸ್ಟ್ ಬಗ್ಗೆನೂ ಕೂಡ ನಿಖರವಾದಂತ ಕಾರಣ ಇಂತಾನೆ ಗೊತ್ತಾಗಬೇಕಾಗುತ್ತೆ ಪರಿಶೀಲನೆ ಎಲ್ಲ ಆದ್ಮೇಲೆ. ಬಟ್ ಈ ಬ್ಲಾಸ್ಟ್ ಅಲ್ಲಿ ಬೆಂಕಿ ಹೊತ್ಕೊಳ್ಳೋದು, ಹೊಗೆಯಾಡೋದು ಇಂಥದ್ದೇನಾದ್ರೂ ಆಯ್ತಂತ ಸ್ಥಳೀಯರು ಹೇಳೋ ಪ್ರಕಾರ, ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಯ್ತು, ಅಲ್ಲಿದ್ದಂತ ವಾಹನಗಳು ಮತ್ತೆ ದೇಹಗಳು ನಜ್ಜುಗುಜ್ಜಾಯ್ತು, ಅಂದ್ರೆ ಜಖಂ ಆಯ್ತು, ದೇಹಗಳು ಛಿದ್ರ ಆಯ್ತು, ಇಂಥದ್ದು ಅಷ್ಟೇ ಆಗಿರೋದಾ, ಬೆಂಕಿ ಹೊತ್ಕೊಳ್ತಂತ? ಶರ್ಮಿತಾ, ಖಂಡಿತವಾಗ್ಲೂ ನೀವು ಕೇಳುವಂತ ಪ್ರಶ್ನೆ ಏನಂತಂದ್ರೆ ಅದು ನಿಜಕ್ಕೂ ಕೂಡ ಒಳಗಡೆ ಪಟಾಕಿ ಬಾಕ್ಸ್ ಮೇಲ್ಗಡೆ ಒಂದು ಮಾತ್ರ ಬ್ಲಾಸ್ಟ್ ಆಗಿದೆ ಅಂತ ಸೋಮೇಂದ್ರ ಮುಖರ್ಜಿ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಳೋ ಪ್ರಕಾರ ಒಳಗಡೆ ಹೊರಗಡೆಗೆ ಎಗ್ರಿನಂತ ಒಬ್ಬ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು, ಮತ್ತೊಬ್ಬ ಒಳಗಡೆನೆ ಸಿಕ್ಕಾಕಿಕೊಂಡು ಮೃತಪಟ್ಟಿರ್ತಕ್ಕಂಥದ್ದು. ಗಾಡಿಗಳು ಕಂಪ್ಲೀಟ್ ಆಗಿ ಜಖಂಗೊಂಡಿದೆ. ಆದ್ರೆ ಒಳಗಡೆ ಎಲ್ಲೂ ಕೂಡ ಹೊಗೆ ಆವರಿಸಿ ಅಥವಾ ಬೆಂಕಿಯಿಂದ ಆಗಿರ್ತಕ್ಕಂಥ ಕಪ್ಪು ಗೋಡೆಗಳನ್ನಾಗ್ಲಿ ಎಲ್ಲೂ ಕೂಡ ಕಾಣಲ್ಲ. ಅದು ಯಾವುದೋ ಒಂದು ಕೆಮಿಕಲ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದನೇ ಅದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಪಟಾಕಿ ಅಂಗಡಿಯಲ್ಲಿ ಯಾವ್ದಾದ್ರು ಏನೊಂದು ನೈಟ್ರೋಸಲ್ಫೈಟ್ ಇರ್ಬೋದು ಅಥವಾ ಬೇರೆ ಕಾರ್ಬೋಹೈಡ್ರೇಟ್ ಯಾವ್ದಾದ್ರು ಒಂದು ಕೆಮಿಕಲ್ಸ್ ಇರ್ಬೋದು, ಆ ರೀತಿಯಲ್ಲಿ ಇರೋದು ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಒಳಗಡೆ ಎಲ್ಲವೂ ಕೂಡ ಚಿತ್ರ ಬೆಂಕಿ ಆಗಿದ್ರೆ ಖಂಡಿತವಾಗ್ಲೂ ಅಕ್ಕಪಕ್ಕ ಮನೆಗಳಿಗೆ ಅಥವಾ ಗೋಡೆಗಳೆಲ್ಲವೂ ಸುಟ್ಟು ಕರಕಲ ಆಗಿರ್ಬೋದು ಅಥವಾ ಏನೊಂದು ಗೇಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಜಖಂಗೊಂಡು 3 ಫೈರ್ ಇಂಜಿನ್ ಬಂದು ಆರಿಸುವಂತದ್ದಿಲ್ಲ. ಯಾಕಂದ್ರೆ ದಟ್ಟವಾದ ಹೊಗೆ ಇರುವ ಕಾರಣದಿಂದ ಒಳಗಡೆ ಎಂಟ್ರಿ ಕೊಡಕ್ಕಾಗದೆ ಈ ರೀತಿ ಆಗಿರ್ತಕ್ಕಂಥ. ಯಾಕಂದ್ರೆ ಈಗ ನೋಡಿ ಇಲ್ಲಿ ನಾವು ತೋರಿಸ್ತಾ ಇದೀವಿ, ಇಲ್ಲಿ ಟೈರ್ ಇದೆ, ಜೊತೆಗೆ ಎದುರುಗಡೆ ಫ್ಯಾಬ್ರಿಕೇಶನ್ಸ್
ಅಂತ ಏನಿದೆ ಅವೆಲ್ಲವೂ ಕೂಡ ಬೆಂಕಿ ಆಗಿದ್ರೆ ಅಂಟ್ಕೊಂಡಿರ್ತಾ ಇತ್ತು. ಅದ್ರ ಒಳಗಡೆ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ಅದು ಮನುಷ್ಯನ ತಳ್ಳಿದೆ. ಅಂದ್ರೆ ಆ ರೀತಿ ಹೊಗೆ ಆವರಿಸಿ ಬಾಂಬ್ ರೀತಿಯಲ್ಲಿ ಸ್ಫೋಟಗೊಂಡು ಆತನನ್ನ ಕಂಪ್ಲೀಟ್ ಆಗಿ ಗೋಡೆಗೆ ಎಸ್ದಿರ್ತಕ್ಕಂಥದ್ದು. ಈ ಎಸ್ದಿರ್ತಕ್ಕಂಥ ನೋಡಿದ್ರೆ ಖಂಡಿತವಾಗ್ಲೂ ಅದು ಹೆವಿ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರುವಂತದ್ದು. FSL ತಂಡದವರು ಸಂಶಯ ಪಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ನೋಡೋಣ ಪರಿಶೀಲನೆ ಎಲ್ಲ ಆದ್ಮೇಲೆ ನಿಖರವಾದಂತ ಕಾರಣ ಏನ್ ಹೇಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇರ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಇವತ್ತು ಬೆಂಗಳೂರಲ್ಲಿ ಆಗಿರುವಂತಹ ಸ್ಫೋಟದ ಒಂದು ತನಿಖೆ ನಡೀತಾ ಇದೆ. ಗೋದಾಮಿನಲ್ಲಿ ಹಲವು ಬಾಕ್ಸ್ ಪಟಾಕಿ ಸ್ಫೋಟಿಸಿರಬಹುದು ಅಂತ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಪಂಚರ್ ಶಾಪ್ ಜೊತೆಯಲ್ಲಿ ಪಟಾಕಿ ಗೋದಾಮು ಬಾಬು ಅನ್ನೋರು ಇಟ್ಕೊಂಡಿದ್ರು. ಪಂಚರ್ ಶಾಪ್ ನಲ್ಲಿ ಏರ್ ಕಂಪ್ರೆಸರ್ ಇರುತ್ತೆ, ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಅಂದ್ರೆ ನಿಗೂಢ ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ, ಅದೇನು ಪಟಾಕಿ ಸೌಂಡ್ ತರ ಇರಲಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನೋ ತರ ಆ ಗೋಡೌನ್ ಒಳಗಡೆ ಇನ್ನೂ ಸಾಕಷ್ಟು ಬಾಕ್ಸ್ಗಳ ಪಟಾಕಿ ಹಂಗೆ ಇದೆ, ಅದೇನು ಬ್ಲಾಸ್ಟ್ ಆಗಿಲ್ಲ. ಈಗ ಮೇಲ್ನೋಟಕ್ಕೆ ಒಂದಿಷ್ಟು ಬಾಕ್ಸ್ಗಳಲ್ಲಿ ಇತ್ತಿದ್ದಂಥ ಪಟಾಕಿ ಅದು ಬ್ಲಾಸ್ಟ್ ಆಗಿರಬಹುದು ಅನ್ನೋ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಗೋಡೌನ್ನಲ್ಲಿ ಒಂದು ಕಿಡಿ ಹೊತ್ಕೊಂಡಿದೆ, ಅದರಿಂದಾನೇ ಈ ಬ್ಲಾಸ್ಟ್ ಆಗಿದೆ ಅಂತ. ಪಟಾಕಿ ಬಾಕ್ಸ್ಗೆ ಬೆಂಕಿ ತಗುಲಿದೆ, ಹಾಗಾಗಿ ಅದು ಬ್ಲಾಸ್ಟ್ ಆಗಿದೆ. ಈಗ ಫ್ಲವರ್ ಪಾಟ್ ರೀತಿಯ 100 kgಯಷ್ಟು ಪಟಾಕಿಯಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ರು. ಸಿಗರೇಟ್ ಸೇರಿ ತುಂಡು ಒಳಗಡೆ ಯಾರಾದ್ರೂ ಬಿಸಾಡಿರಬಹುದು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಬೆಳಿಗ್ಗೆ 11:45 ಆ ಟೈಮ್ ಸುಮಾರಿಗೆ ಈ ಸ್ಫೋಟ ಸಂಭವಿಸಿತ್ತು. 50 ಮೀಟರ್ ಸುತ್ತಮುತ್ತಲ ಕಟ್ಟಡಗಳ ಸೀಲಿಂಗೂ ಕೂಡ ಹಾನಿಯಾಗಿದೆ. ಪಟಾಕಿ ಗೌಡೌನ್ ಮಾಲೀಕ ಬಾಬು ಮೇಲೆ ವಿವಿಪುರಂ ಠಾಣೆಯಲ್ಲಿ ಸದ್ಯಕ್ಕೆ FIR ಕೂಡ ದಾಖಲಾಗಿದೆ. ಮತ್ತೆ ಬಾಬು ಈಗ ಯಾರ ಕೈಗೂ ಸಿಕ್ಕಿಲ್ಲ, ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ವಿಚಾರಗಳೆಲ್ಲ ಗೊತ್ತಾಗ್ತಾ ಇತ್ತು. ಈಗ ಇದಕ್ಕೆ ಪರ್ಮಿಷನ್ ಇತ್ತಾ ಇಲ್ವಾ, ಅದಕ್ಕೆ ತುಂಬಾ ಸಲ ಈ ಬೆಂಗಳೂರಂತ ಸಿಟಿಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇದಕ್ಕೆ ಲೈಸೆನ್ಸ್ ಇರೋದಿಲ್ಲ, ಪರ್ಮಿಷನ್ ಇರೋದಿಲ್ಲ, ಗೋಡೌನ್ ತರ ಮಾಡ್ಕೊಂಡಿರ್ತಾರೆ. ಅಲ್ಲಿ ಏನ್ ಸಂಗ್ರಹ ಮಾಡ್ತಿರ್ತಾರೆ ಅಂತ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಇಂಥದ್ದೆಲ್ಲ ಬ್ಲಾಸ್ಟ್ ಆದಂತ ಟೈಮ್ನಲ್ಲಿ ಏನಾದ್ರೂ ಸಾವು ನೋವು ಆದಾಗ ಅದು ಬೆಳಕಿಗೆ ಬರುತ್ತೆ. ಬಟ್ ಇಂಥ ಪ್ರಕರಣಗಳು ಅಲ್ಲಿಗೆ ಮುಚ್ಚೋಗ್ಬಿಡುತ್ತೆ, ಸರಿಯಾದಂತ ಕ್ರಮಗಳು ಆಗೋದೇ ಇಲ್ಲ. ಈಗ ಹುಡುಕ್ತಾ ಹೋದ್ರೆ ಬೆಂಗಳೂರು ಸಿಟಿಯಲ್ಲಿ ಈ ತರ ಅನಧಿಕೃತವಾಗಿ ಲೈಸೆನ್ಸ್ ಇಲ್ಲದೆ ಇರುವಂತ ಗೋಡೌನ್ಗಳಲ್ಲಿ ಈ ತರ ಸ್ಫೋಟಕಗಳನ್ನ ಸಂಗ್ರಹ ಮಾಡಿಟ್ಟಿರುವಂತ ಸಾಕಷ್ಟು ಗೋಡೌನ್ಗಳು ಸಿಗುತ್ತೆ, ಇಲ್ಲ ಅಂತಲ್ಲ. ಸೊ ಇದಕ್ಕೆ ಈಗಲೇ ಎಚ್ಚೆತ್ಕೊಂಡು ಕಡಿವಾಣವನ್ನ ಹಾಕಿ ಅಂದ್ರೆ ಪರಿಶೀಲನೆ ಮಾಡಿ ಬ್ರೇಕ್ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಸಾವು ನೋವುಗಳನ್ನ ತಪ್ಪಿಸಬಹುದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈಗ ನಿಗೂಢ ಸ್ಫೋಟಕ್ಕೆ ಪಟಾಕಿ ಬ್ಲಾಸ್ಟ್ ಆಗಿರೋದೇ ಮೇಲ್ನೋಟಕ್ಕೆ ಕಾರಣ ಇರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಈ ವಿಚಾರವಾಗಿ? ಎಸ್ ಶರ್ಮಿತಾ ಶೆಟ್ಟಿ, ಈಗ ಸ್ಥಳೀಯರು ಹೇಳುವಂತ ಪ್ರಕಾರ ಅಂದ್ರೆ ಈ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಆ ಒಂದು ಅಂಗಡಿಗಳ ಒಂದು ಮಾಲೀಕರಾಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿ ನೋಡಿದಂತ ಪ್ರಕಾರವಾಗಿ ಅವ್ರು ಹೇಳ್ತಾ ಇರುವಂತದ್ದು ಏನಂದ್ರೆ ಇದು ಪಟಾಕಿ ಎಕ್ಸ್ಪ್ಲೋಸ್ ಆಗಿರಬಹುದು ಅಂತ ಅವ್ರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಇನ್ನೂ ಕೂಡ ಆ ಒಂದು ಘಟನೆಗೆ ನಿಗೂಢವಾಗಿರುವಂತದ್ದು ಏನು ಕಾರಣ ಅನ್ನೋದು ಅದ್ರ ಬಗ್ಗೆ ಈಗಾಗಲೇ FSL ಟೀಮ್ ಆಗಿರ್ಬೋದು, ಜೊತೆಗೆ ಆ ಫೈರ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಮತ್ತೆ ಬೆಸ್ಕಾಂ ಅವರಾಗಿರ್ಬೋದು, ಪೊಲೀಸರು ಕೂಡ ವಿವಿಪುರಂ ಪೊಲೀಸರು ಈಗಾಗಲೇ ಏನು ಆ ಒಂದು ಪಂಚರ್ ಮತ್ತೆ ಗೋಡನ್ನ ನಡೆಸ್ತಾ ಇದ್ದಂತ ಮಾಲೀಕರಾಗಿರುವಂತ ಬಾಬು ಮೇಲೆ FIR ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳುವಂತ ಪ್ರಕಾರ ಒಳಗಡೆ ಸಾಕಷ್ಟು ಆ ಪ್ರಮಾಣದಲ್ಲಿ ಒಂದು ಪಟಾಕಿಗಳನ್ನ ಶೇಖರಣೆ ಮಾಡಲಾಗಿತ್ತು. ಅದರಲ್ಲಿ ಈ ಫ್ಲವರ್ ಪ್ಲಾಟ್ ಮೇಲೆ ಹೋಗಿ ಹೊಡೆಯುವಂತಹ ಒಂದು ಪಟಾಕಿಯನ್ನ ಹೆಚ್ಚಾಗಿ ಅಲ್ಲಿ ಸಂಗ್ರಹ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಪಾರ್ಕ್ ತಗಲಿ ಅದು ಒಮ್ಮೆಲೆ ಬ್ಲಾಸ್ಟ್ ಆಗಿದೆ. ಜೊತೆಗೆ ಪಕ್ಕದಲ್ಲೇ ಒಂದು ಬೀಡಾ ಟೀ ಅಂಗಡಿ ಇದೆ, ಅಲ್ಲಿ ಹೆಚ್ಚಾಗಿ ಬೀಡಿ ಮತ್ತೆ ಸಿಗರೇಟ್ಗಳನ್ನ ಅಲ್ಲಿ ಸೇರ್ತಾ ಇದ್ರು. ಹೀಗಾಗಿ ಯಾರೋ ಕೆಲವರು ಅಲ್ಲಿ ಸೇದುವಂತವ್ರು ಯಾರೋ ಕಿಡಿಯನ್ನ ಒಳಗಡೆ ಹಾಕಿರ್ಬಹುದು ಅನ್ನೋ ನಿಟ್ಟಿನಲ್ಲಿ ಇಲ್ಲ ಸ್ಥಳೀಯರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ಸ್ಥಳೀಯರು ಹೇಳುವಂತಹ ಒಂದು ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇರುವಂತದ್ದು. ಅಲ್ಲಿ ಪೊಲೀಸರಿಗೆ ಮೊದಲನೇದಾಗಿ ಒಳಗಡೆ ಸಿಲಿಂಡರ್ ಇತ್ತು, ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅನ್ಕೊಂಡಿದ್ರು. ಆದ್ರೆ ಸಿಲಿಂಡರ್ ಇಂದ ಈ ಬ್ಲಾಸ್ಟ್ ಆಗಿಲ್ಲ. ಇದು ಪಟಾಕಿ ಅಥವಾ ಏರ್ ಗಂಗಾಧರ್ ವಾಗಟ, ಪಟಾಕಿ ಅಂತ ಕೆಲವರು ನಿರಾಕರಿಸಿದ್ದಾರೆ ಸ್ಥಳೀಯರು. ಯಾಕಂದ್ರೆ ಪಟಾಕಿ ಆದ್ರೆ ಅದು ಬೇರೆ ತರ ಸೌಂಡ್ ಬರುತ್ತೆ, ಕಂಟಿನ್ಯೂಸ್ ಆಗಿ ಪಟ 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 ಅಂತ ಬ್ಲಾಸ್ಟ್ ಆಗುತ್ತೆ, ಅಂತ ಸೌಂಡ್ ಬರ್ಲಿಲ್ಲ ಅಂತಾನು ಕೆಲವರು ಹೇಳ್ತಾರಲ್ಲ. ಎಸ್ ಹೌದು ಶರ್ಮಿತಾ, ಅಂದ್ರೆ ಒಮ್ಮೆಲೆ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಒಮ್ಮೆಲೆ ಆದ್ರೆ ಕೆಲವರು ಹೇಳೋದು ಅಂತಂದ್ರೆ ಪಟಾಕಿ ಒಮ್ಮೊಮ್ಮೆ ಅದು ಪದೇ ಪದೇ ಶಬ್ದ ಬರ್ತಾ ಇರ್ತದೆ, ಆದ್ರೆ ಇದು ಆ ರೀತಿ ಆಗ್ಲಿಲ್ಲ ಅಂತ. ಆದ್ರೆ ಕೆಲವರು ಅಲ್ಲೇ ಪಕ್ಕದಲ್ಲಿರೋರು ಒಮ್ಮೆಲೆ ಬ್ಲಾಸ್ಟ್ ಆಗಿ ಒಳಗಡೆ ಕೂಡ ಶಬ್ದಗಳು ಬರ್ತಾ ಇತ್ತು. ಒಳಗಡೆ ಅದು ಪಟಾಕಿಯ ದೊಡ್ಡ ಮಟ್ಟದಲ್ಲಿ ಪದೇ ಪದೇ ಅದು ಶಬ್ದಗಳು ಬರ್ತಾ ಇತ್ತು ಅನ್ನೋ ನಿಟ್ಟಿನಲ್ಲಿ
ಪಕ್ಕದ ಒಂದು ನಿವಾಸಿಗಳು ಕೂಡ ಆ ರೀತಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇಬ್ಬರ ಅಂದ್ರೆ ಸ್ಥಳೀಯರು ಅವರು ಗೆಲ್ಲುವಂತ ಹೇಳಿಕೆಗಳನ್ನು ಕೂಡ ಪೊಲೀಸ್ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ನಿಖರವಾಗಿ ಈ ಒಂದು ಕಾರಣದಿಂದಲೇ ಈ ಒಂದು ಸ್ಫೋಟ ಆಗಿದೆ ಅನ್ನೋದಕ್ಕೆ ಇನ್ನು ಕೂಡ ಪೊಲೀಸರಿಗೂ ಕೂಡ ಸಾಕಷ್ಟು ಒಂದು ಇದಿರುವಂತದ್ದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಆಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಅನುಮಾನ ವ್ಯಕ್ತಪಡಿಸಿ ಅದರ ಒಂದು ಆಯಾಮವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಈಗ FSL ಟೀಮ್ ಬಂದಿದೆ. FSL ಟೀಮ್ ಏನ್ ರಿಪೋರ್ಟ್ ಕೊಡುತ್ತೆ ಅದರ ಆಧಾರವಾಗಿ ಅವ್ರಿಗೂ ಕೂಡ ಅಂದ್ರೆ ಫೈರ್ ಆಗಿರ್ಬೋದು, ಈಗ ಬಾಂಬ್ ಸ್ಕ್ವಾಡ್ ಅವರು ಕೂಡ ಬಂದು ಅವರು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಆಧಾರಿತವಾಗಿ ಯಾವ ರೀತಿ ಈ ಬ್ಲಾಸ್ಟ್ ಆಗಿರ್ಬೋದು ಅನ್ನೋ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯ ಈಗ FIR ಮಾಡ್ಕೊಂಡಿದ್ದಾರೆ ಈಗ ವಿವಿಪುರಂ ಅಲ್ಲಿ ಅವರ ಮಾಲೀಕರ ಮೇಲೆ. ಆದ್ರೆ ಇಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಅವರು ಬಂದಂತ ಸಂದರ್ಭದಲ್ಲಿ ಅವರು ಹೇಳುವಂತದ್ದು ಆ BBMP ಯಿಂದ ಅನುಮತಿಯನ್ನ ತೆಗೆದುಕೊಂಡಿದ್ರು ಅಂತ. ಬಟ್ ಇದು ಪಟಾಕಿಯನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕೆಲವು ವಸ್ತುಗಳೆಲ್ಲ ಸ್ಫೋಟದ ತೀವ್ರತೆಗೆ ರಸ್ತೆಯಲ್ಲಿ ಬಿದ್ದಿದೆ. ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪಟಾಕಿಯನ್ನ ಹೇಗೆ ಸಂಗ್ರಹ ಮಾಡಿದ್ರು, ಅದನ್ನ ಹೇಗೆ ಸಪ್ಲೈ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಗಂಗಾಧರ್ ಬಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸ್ಫೋಟದಲ್ಲಿ ಗಾಯಗೊಂಡಿರೋರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಗೊಂಡವರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಟೈಮ್ನಲ್ಲಿ ಅವ್ರು ಹೇಳಿದ್ರು, ಗಾಯಾಳುಗಳು ಯಾರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅವರ ಚಿಕಿತ್ಸಾ ವೆಚ್ಚ ಅದೆಷ್ಟು ಬೇಕಾದ್ರೆ ಆಗ್ಲಿ, ಬೇಕಾದ್ರೆ ಖಾಸಗಿ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡ್ಲಿ, ಅಲ್ಲಿ ಎಷ್ಟು ಲಕ್ಷ ಬೇಕಾದ್ರೆ ಖರ್ಚಾಗ್ಲಿ, ನಾನೇ ಅದನ್ನ ಭರಿಸ್ತೀನಿ, ವೈಯಕ್ತಿಕ ಖರ್ಚು ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಮತ್ತೆ ಸರ್ಕಾರದ ಕಡೆಯಿಂದ ಪರಿಹಾರ ಕೊಡಿಸೋ ಭರವಸೆಯನ್ನ ಕೊಟ್ಟು ಹೋಗಿದ್ರು ಘಟನಾ ಸ್ಥಳದಲ್ಲಿ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದ್ರು, ಅಲ್ಲೂ ಕೂಡ ಗಾಯಾಳುಗಳ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ಸೊ ಚಿಕಿತ್ಸಾ ವೆಚ್ಚವನ್ನ ಕೊಡ್ತೀನಿ, ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಟ್ರೀಟ್ಮೆಂಟ್ ನೀಟಾಗಿ ಕೊಡಿಸಿ ಅಂತ ಹೇಳಿದ್ದಾರೆ. ಗೊತ್ತಾಗ್ಬೇಕು, ತನಿಖೆ ಮಾಡ್ತಾ ಇದ್ದಾರೆ. ನಾನು ಹೆಂಗೆ ಹೇಳಿ, ಈಗ ತನಿಖೆ ಆದ್ಮೇಲೆ ತಾನೆ ನಾನು ಹೇಳಕ್ ಸಾಧ್ಯ. ದೀಪಾವಳಿ ಹಬ್ಬ ಇನ್ನೂ 1 ತಿಂಗಳು 1.5 ತಿಂಗಳಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಬಾರಿ ಹೋದ ವರ್ಷ ಬೇರೆ ಹಬ್ಬ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದ್ರೆ ಈಗ ಮುಂಚಿತವಾಗಿನೇ ಈಗ ಪಟಾಕಿಗಳನ್ನು ಅದೇ ಗುರುವೇ, ಈಗ ಪೊಲೀಸರು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ನನಗೆ ಹೆಚ್ಚು ಮಾಹಿತಿ ಇಲ್ಲ. ಕೇಳಿದ್ದೀನಿ, ಅವರು ಅಂತಾರೆ ನಮಗೂ ಮಾಹಿತಿ ಸರಿ ಇಲ್ಲ, ನಾನು ಏನೋ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಅವ್ನು ಹೇಳ್ತಾರಂತೆ ಓನರ್. ಈಗ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಅವನಿಗೆ. ಈಗ ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತಾನೆ, ನಾನು ಹೇಳ್ತೀನಿ. ನಾನು ಈಗ ಗಾಯಾಳುಗಳ ಮಾಹಿತಿಯನ್ನ ಜಮೀರ್ ಅಹಮದ್ ಖಾನ್ ಪಡ್ಕೊಂಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟು ಇದಕ್ಕೂ ಮುಂಚೆ ಘಟನಾ ಸ್ಥಳಕ್ಕೂ ಅವರು ಹೋಗಿದ್ರು. ಈಗ ಎಕ್ಸಾಕ್ಟ್ ಆಗಿ ಏನ್ ರೀಸನ್ ಅಂತ ಯಾರು ಕೂಡ ಅಧಿಕೃತವಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ತಕ್ಷಣಕ್ಕೆ ಅದನ್ನ ಹೇಳಕ್ ಆಗಲ್ಲ. FSL ಟೀಮ್ ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗಿದೆ, ಏನ್ ಬ್ಲಾಸ್ಟ್ ಆಗಿದೆ ಎಕ್ಸಾಕ್ಟ್ ಆಗಿ ಅಂತ ಆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸಾಕ್ಷ್ಯ ಸಂಗ್ರಹವನ್ನ ಮಾಡ್ಬೇಕಾಗತ್ತೆ, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ಬಿಟ್ಟು ಲ್ಯಾಬಿಗೆ ತಗೊಂಡು ಹೋಗಿ ಅದನ್ನ ಪರಿಶೀಲನೆ ಎಲ್ಲ ಮಾಡ್ಬೇಕಾಗತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹರ್ಷ. ಜಮೀರ್ ಅವರು ಹಾಸ್ಪಿಟಲ್ಗೆ ಹೋಗಿದ್ರು, ಅಲ್ಲಿ ಕೆಲವರು ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಆಗ್ಲಿಂದ ಮಾಹಿತಿ ಸಿಗ್ತಾ ಇತ್ತು. ಈ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ, ಮತ್ತೆ ಹಾಸ್ಪಿಟಲ್ ಅಲ್ಲಿ ಗಾಯಾಳುಗಳ ಬಗ್ಗೆ ಮಾಹಿತಿ ತಗೊಂಡ ಮೇಲೆ ಜಮೀರ್ ಅವರು ಮಾಧ್ಯಮಗಳ ಮುಂದೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? 3 ಮಂದಿ ಗಾಯಾಳುಗಳು ಇರುವಂತದ್ದು. 3 ಜನ ಸಹ ಟೈರ್ ಕೆಲಸ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಂತವ್ರು ಮೂಲತಃ ಮಂಗಳೂರಿನವರೇ ಆಗಿರ್ತಾರೆ. ಮನೋಹರ್ ಆಗಿರ್ಬೋದು, ಜೇಮ್ಸ್ ರಾಜ್ ಆಗಿರ್ಬೋದು, ಅರ್ಗುಸ್ವಾಮಿ ಆಗಿರ್ಬೋದು, ಹಾಗೆ ಗಣಪತಿ ಆಗಿರ್ಬೋದು. ಈಗ ಮನೋಹರ್ ಮೃತಪಟ್ಟಿರುವಂತದ್ದು. ಉಳಿದ 3 ಏನಿದ್ದಾರೆ ಆ 3 ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಅವರಲ್ಲಿ ಗಂಭೀರವಾದಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು ಜೇಮ್ಸ್ ರಾಜ್ ಅವರಿಗೆ ಸುಮಾರು 60%ಗಿಂತ ಹೆಚ್ಚು ಒಂದು ಸುತ್ತ ಗಾಯಗಳಾಗಿರುವ ಕಾರಣ ಅವರು ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಇನ್ನು ಉಳಿದಂತೆ ಅರ್ಗುಸ್ವಾಮಿ ಹಾಗೂ ಗಣಪತಿ ಅವರು 20% ಅವರಿಗೆ ಸುತ್ತ ಗಾಯಗಳಾಗಿದ್ದಾವೆ, ಹಾಗೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಆಸ್ಪತ್ರೆಯ ಮೂಲಗಳನ್ನು ನೀಡಿರುವಂತದ್ದು. ಇನ್ನು ಈಗಷ್ಟೇ ಕೆಲವೇ ನಿಮಿಷಗಳ ಹಿಂದೆ ಶಾಸಕ ಜಮೀರ್ ಅಹಮದ್ ಅವರು ಬಂದು ಆಸ್ಪತ್ರೆಯಲ್ಲಿ ಮೃತರ ಕುಟುಂಬದವರನ್ನ ಭೇಟಿಯಾದ್ರು, ಹಾಗೆ ಗಾಯಾಳುಗಳನ್ನು ಸಹ ಭೇಟಿಯಾದ್ರು. ಎಲ್ಲರೂ ಸಹ ಇವ್ರ ಜೊತೆನಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸಹ ನೀಡಿದ್ರು. ಹಾಗೆ ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಸ್ಥಳದಲ್ಲೇ ಘೋಷಣೆ ಮಾಡಿದ್ರಲ್ಲದೆ ಗಾಯಾಳುಗಳಿಗೆ ಅಕಸ್ಮಾತ್ ಏನಾದ್ರೂ ತುಂಬಾ ಬಡವರಾಗಿದ್ದು ಅವರಿಗೆ ಹೆಚ್ಚಿನ ಒಂದು ಆರ್ಥಿಕ ಒಂದು ಬೆಂಬಲ ಬೇಕಾಗಬಹುದು ಅನ್ನೋ ಕಾರಣಕ್ಕಾಗಿ ಸುಮಾರು 50,000 ರೂಪಾಯಿ ಪರಿಹಾರ ನೀಡುವುದ್ರ ಬಗ್ಗೆ ನಿರ್ಧಾರ ಮಾಡೋದಾಗಿ ತಿಳಿಸಿದ್ರು. ಹಾಗೆ ಮೃತ ಮನೋಹರ್ ಕುಟುಂಬದವರು ಏನಿದ್ದಾರೆ ಅವರು ತಮಿಳುನಾಡಿನ ಮೂಲದವರಾಗದ ಕಾರಣ ತಮಿಳುನಾಡಿನಲ್ಲೇ ನಾವು ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅನ್ನೋ ಮಾಹಿತಿ ನೀಡಿದ ಕಾರಣ ಸ್ಥಳದಲ್ಲಿ ಜಮೀರ್ ಅಹಮದ್ ಶಾಸಕರೇನಿದ್ದಾರೆ ಅವರು ಇಲ್ಲಿಂದ 300 ಕಿಲೋಮೀಟರ್ ದೂರದಲ್ಲಿರುವಂತಹ ಅವರ ಊರಿಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಸಹ ಮಾಡ್ಕೊಡೋದಾಗಿ ತಿಳಿಸಿರುವಂತದ್ದು. ಶರ್ಮಿತಾ, ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ. ಅಗತ್ಯ ಬಿದ್ರೆ ಬೇಕಾದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿ, ಅಲ್ಲೂ ಕೂಡ ನಾನು ಚಿಕಿತ್ಸಾ ವೆಚ್ಚ ಭರಿಸ್ತೀನಿ ಅಂತ ಜಮೀರ್ ಅವರು ಹೇಳಿದ್ದಾರೆ. ಅಂತ ಕಂಡೀಷನ್ ಏನಾದ್ರೂ ಇದೆಯಾ ಪೇಷಂಟ್ಗಳಲ್ಲಿ? ಈಗ
ಈಗ ಇಲ್ಲಿ ಆಸ್ಪತ್ರೆ ಮೂಲಗಳಾಗಿರ್ಬೋದು ಅಥವಾ ಶಾಸಕ ಜಮೀರ್ ಆಗಿರ್ಬೋದು, ಇನ್ನು ಅವರನ್ನ ಭೇಟಿಯಾಗಿ ಬಂದಂತ ಅವರ ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಸಹ ಹೇಳ್ತಾ ಇರೋದೇನಂತ ಅಂತಂದ್ರೆ ಇದೇ ಆಸ್ಪತ್ರೆಯಲ್ಲಿ ಮಹಾಬೋಧಿ ಸುಟ್ಟ ಗಾಯಗಳ ಘಟಕ ಏನಿದೆ, ಕೇಂದ್ರ ಏನಿದೆ, ಅಲ್ಲಿ ಒಂದು ಚಿಕಿತ್ಸೆ ನೀಡ್ತಾ ಇರುವಂತದ್ದು. ಆ ಒಂದು ಚಿಕಿತ್ಸೆನಲ್ಲಿ ಎಲ್ಲರೂ ಸಹ ಚೇತರಿಸ್ಕೊಂತಾ ಇದ್ದಾರೆ, ಹಾಗೆ ಸ್ಪಂದಿಸ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರೂ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಅವರಿಗೆ ಏನು ಚಿಕಿತ್ಸೆ ಸಿಗದಲೇ ಇದ್ದು ಅಥವಾ ಇನ್ನು ಹೆಚ್ಚುವರಿ ಚಿಕಿತ್ಸೆ ಬೇಕಾಗ್ಬೋದು, ಆ ರೀತಿಯಾದಂತ ಸಂದರ್ಭದಲ್ಲಿ ಪ್ರೈವೇಟ್ ಆಸ್ಪತ್ರೆಗೂ ಸಹ ಸೇರಿಸುವಂತ ಒಂದು ಸಾಧ್ಯತೆಗಳಿದಾವೆ. ಓಕೆ, ಥ್ಯಾಂಕ್ ಯು ಹರ್ಷ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬ್ಲಾಸ್ಟ್ ಆಗಿದ್ದು ಹೇಗೆ ಅಂತ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಡಿಸಿಪಿ ಹರೀಶ್ ಪಾಂಡೆ ಹೇಳಿದ್ದಾರೆ. ಘಟನೆಯಲ್ಲಿ ಫಸ್ಟ್ ಅವ್ರು ಘಟನಾ ಸ್ಥಳಕ್ಕೆ ಹೋದಾಗ 3 ಜನ ಅಂತ ಹೇಳಿದ್ರು, ಮತ್ತೆ ಅವ್ರ ಸ್ಟೇಟ್ಮೆಂಟ್ಗೆ ಅವರೇ ಸ್ಪಷ್ಟನೆಯನ್ನ ಕೊಟ್ಟರು, 2 ಸಾವನ್ನಪ್ಪಿದ್ದಾರೆ ಅಂತ. 4ರ ಸ್ಥಿತಿ ಗಂಭೀರವಾಗಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಬಂದಿದೆ. ಇಲ್ಲಿರುವಂತ 60 ಪಟಾಕಿ ಬಾಕ್ಸ್ ಕೂಡ ಬ್ಲಾಸ್ಟ್ ಆಗಿಲ್ಲ, ಕೇವಲ 1 ಅಥವಾ 2 ಬಾಕ್ಸ್ ಬ್ಲಾಸ್ಟ್ ಆಗಿರಬಹುದು ಅಂತ ಸಂಶಯ ಇದೆ ಅನ್ನೋ ಮಾತನ್ನ ಪಾಂಡೆ ಹೇಳಿದ್ದಾರೆ. ಈಗ ಒಂದಿಷ್ಟು ಸಂಶಯಗಳು ವ್ಯಕ್ತವಾಗ್ತಿದೆ, ಯಾಕಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಈ ಪೆಟ್ರೋಲಿಯಂ ಕೆಮಿಕಲ್ ಸ್ಫೋಟ ತರ ಆಗಿದೆ ಅಂತ. ಇನ್ ಕೆಲವರು ಹೇಳ್ತಿರ್ತಾರೆ ಇಲ್ಲ, ಪಟಾಕಿನೇ 1-2-3 ಬಾಕ್ಸ್ ಸ್ಫೋಟ ಆಗಿರಬಹುದು, 1 ಅಥವಾ 2 ಬಾಕ್ಸ್ ಸ್ಫೋಟ ಆಗಿರಬಹುದು, ಉಳಿದ ಬಾಕ್ಸ್ ಅಲ್ಲೇ ಇರೋದ್ರಿಂದ ಅದು ಬ್ಲಾಸ್ಟ್ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇತ್ತು ಅಂತ. ನೋಡ್ಬೇಕಾಗತ್ತೆ FSL ಟೀಮ್ ಏನ್ ಕನ್ಫರ್ಮೇಶನ್ ಕೊಡುತ್ತೆ, ಏನು ಈ ನಿಗೂಢ ಸ್ಫೋಟದ ಕಾರಣ ಏನು ಅನ್ನೋದನ್ನ FSL ಟೀಮೇ ಕನ್ಫರ್ಮ್ ಮಾಡಬೇಕಾಗುತ್ತೆ. ಈಗ ಪಟಾಕಿ ಗೋಡೌನ್ ನಲ್ಲಿದ್ದಂತ 2 ಮೃತಪಟ್ಟಿದ್ದಾರೆ. ಪಂಕ್ಚರ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವರಿಗೆ ಗಾಯ ಆಗಿದೆ. ಈ ಘಟನೆಯಲ್ಲಿ ಫಸ್ಟಿಗೆ ಇನ್ಫಾರ್ಮೇಶನ್ ಬಂದಿದ್ದು 3 ಜನ ಮೃತಪಟ್ಟಿದ್ದಾರೆ ಅಂತ, ಆಮೇಲೆ ಗೊತ್ತಾಯ್ತು 2 ಮೃತಪಟ್ಟಿದ್ದಾರೆ ಅನ್ನೋ ಕನ್ಫರ್ಮೇಶನ್ ಸಿಕ್ತು. 4 ಜನಕ್ಕೆ ಗಾಯ ಆಗಿದೆ, ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇದೊಂದು ಟ್ರಾನ್ಸ್ಪೋರ್ಟ್ ಗೋದಾಮ ಆಗಿತ್ತು. ಪಟಾಕಿಯನ್ನ ಯಾವ ರೀತಿ ತರ್ತಾ ಇದ್ರು, ಹೆಂಗ್ ತರ್ತಾ ಇದ್ರು, ಯಾವ ತರ ಸಂಗ್ರಹ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ ಅಂತ ಡಿಸಿಪಿ ಹರೀಶ್ ಪಾಂಡೆ ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹರೀಶ್ ಪಾಂಡೆ ಅವರನ್ನ ಮಾತನಾಡಿಸಿದ್ದಾರೆ. ಆ ಟೈಮ್ನಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಾಂಡೆ ನೋಡಿ. ಸ್ಫೋಟಗೊಂಡಂತಹ ಬಳಿಕ ತಕ್ಷಣವೇ ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ಅವರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದು ಅವರು ಕೂಡ ಅಷ್ಟೇ ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ, ಜೊತೆಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಬ್ಲಾಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲು ಖುದ್ದು ಡಿಸಿಪಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿರುವಂತದ್ದು, ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಗಿದೆ? ಅರೌಂಡ್ 11:15 to 11:30 ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ. ಮೋಸ್ಟ್ಲಿ ಇಟ್ ಈಸ್ ದ ಇಂಪ್ಯಾಕ್ಟ್ ಇದೆಲ್ಲ ನೋಡಿದ್ರೆ ಇಟ್ಸ್ ಅ ಕ್ರ್ಯಾಕರ್ ಎಕ್ಸ್ಪ್ಲೋಷನ್ ಡೆಫಿನೆಟ್ಲಿ, ಬಟ್ ಸ್ಟಾರ್ಟ್ ಕ್ರ್ಯಾಕರ್ ಇಂದ ಆಗಿದೆ ಇಲ್ವೋ ದಟ್ ಅವರ್ FSL ಪೀಪಲ್ ಹ್ಯಾವ್ ಟು ಟೆಲ್. ಫೈರ್ ಇನ್ಸಿಡೆಂಟ್ಸ್ ತದನಂತರ ಸ್ವಲ್ಪ ಆಗಿದೆ ಅಂತ ವಿಟ್ನೆಸ್ ಹೇಳ್ತಿದ್ದಾರೆ, ಬಟ್ ಮೇಜರ್ ಫೈರ್ ಇರಲಿಲ್ಲ. ಇಲ್ಲಾಂದ್ರೆ ಆಲ್ಮೋಸ್ಟ್ 70 ಅದರ್ ಬಾಕ್ಸಸ್ ವರ್ ದೇರ್, ಅವು ಏನು ಆಗಿಲ್ಲ ಡ್ಯಾಮೇಜ್. ಸೊ ಮೋಸ್ಟ್ಲಿ ಅದು ಬ್ಲಾಸ್ಟ್ ಆದ ನಂತರ ಏನು ಬ್ಯಾಲೆನ್ಸ್ ರೆಮಿನೆಂಟ್ಸ್ ಇರ್ತಾವೆ ಅದರ ಫೈರ್ ಮಾತ್ರ ಇತ್ತು. ಬಟ್ ಅದಕ್ಕೆ ಮುಂಚೆ ಏನ್ ಕಾರಣಕ್ಕೆ ಅದು ಬ್ಲಾಸ್ಟ್ ಆಯಿತು ದಟ್ ಈಸ್ ನಾಟ್ ಡ್ಯೂ ಟು ಫೈರ್ ಅಂತ ಮೋರ್ ಆರ್ ಲೆಸ್ ಇಟ್ ಇಸ್ ಕ್ಲಿಯರ್. ಪ್ರಾಬಬ್ಲಿ ಹ್ಯಾಂಡ್ಲಿಂಗ್ ಮಾಡುವಾಗ ಮಿಸ್ ಹ್ಯಾಂಡ್ಲಿಂಗ್ ಅಲ್ಲಿ ಕೂಡ ಫ್ರಿಕ್ಷನ್ ಇದರಿಂದ ಕೂಡ ಆಗೋ ಸಾಧ್ಯತೆಗಳಿದೆ, ಬಟ್ 100% ಖಚಿತವಾಗಿ ನಮ್ಮ ಕೆಮಿಕಲ್ ಅನಾಲಿಸ್ಟ್ ಫೋರೆನ್ಸಿಕ್ ಅವರು ಬಂದ ಮೇಲೆ ಗೊತ್ತಾಗೋದು. ಸರ್, ಈಗ ಪ್ರಮುಖವಾಗಿ ಗೋಡೌನ್ ನಲ್ಲಿ ಇದ್ದಂತವ್ರು ಏನಾದ್ರು ಡೆತ್ ಆಗಿರೋ ಪಕ್ಕದಲ್ಲಿ ಪಂಕ್ಚರ್ ಶಾಪ್ ಇತ್ತು, ಅಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಗೋಡೌನ್ ಪಕ್ಕದ ಪಂಕ್ಚರ್ ಶಾಪ್ ಅವರು ಗೋಡೌನ್ ಎದುರುಗಡೆನೆ ಕೆಲಸ ಮಾಡ್ತಿದ್ರು, ಅವರೊಬ್ಬರದು ಡೆತ್ ಆಗಿದೆ. ಇಬ್ಬರದು ಟೋಟಲ್ ಕನ್ಫರ್ಮ್ ಡೆತ್ ಇದೆ. 3 ಜನರಿಗೆ ಇಂಜುರೀಸ್ ಇದೆ. ದಟ್ ಈಸ್ ವಾಟ್ ವಿ ನೋ. ಎಷ್ಟು ಪಟಾಕಿ ಬಾಕ್ಸ್ಗಳ ಒಂದು ಗೋಡೌನ್ ಒಳಗಡೆ ಇತ್ತು ಸರ್? ಆ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಕೌಂಟ್ ಅರೌಂಡ್ 62 ಬಾಕ್ಸಸ್. ಬ್ಯಾಲೆನ್ಸ್ ಎಷ್ಟು ಕನ್ಸೈನ್ಮೆಂಟ್ ಅಲ್ಲಿ ಇದೆ ಅದನ್ನ ಡೀಟೇಲ್ಸ್ ತಗೊಳ್ತಾ ಇದೀವಿ, ಸೊ ದಟ್ ಅದು ಎಷ್ಟು ಬ್ಲಾಸ್ಟ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಇಂತಹ ಪ್ಲೇಸ್ ನಲ್ಲಿ ಪಟಾಕಿ ಶೇಖರಣೆ ಮಾಡೋದಕ್ಕೆ ಒಂದು ಅನುಮತಿ ಇತ್ತಾ, ಏನಾಗಿದೆ ಸರ್? ಇಂಥ ಪ್ಲೇಸ್ ನಲ್ಲಿ ಅನುಮತಿ ಇರೋ ಸಾಧ್ಯತೆ ಇಲ್ಲ. ಅಂಡ್ ಪ್ಲಸ್ ಇದು ಯಾವ ಫೆಸಿಲಿಟೀಸ್ ಕೂಡ ಒಂದು ಅನುಮತಿ ಪಡೆಯೋದಕ್ಕೋಸ್ಕರ ಬೇಕಾಗಿರುವಂತ ಫೆಸಿಲಿಟೀಸ್ ಯಾವುದೂ ಇಲ್ಲ. ಅಂಡ್ ನಮ್ಮ ಪಕ್ಕದ ಮಾಹಿತಿ ಪ್ರಕಾರ ಕೂಡ ಈ ಪಟಾಕಿ ಶೇಖರಣೆ ಇಲ್ಲಿ ಸಾಮಾನ್ಯವಾಗಿ ಮಾಡ್ತಿರ್ಲಿಲ್ಲ. ಇದು ಒಂದು ಟ್ರಾನ್ಸಿಟ್ ಆಗುವಾಗ ತಂದು ಇಲ್ಲಿ ಇಟ್ಟಿದ್ದು. ಸೊ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಅ ಪರ್ಮಿಟೆಡ್ ಗೋಡೌನ್. ಯಾರಿಗಾದ್ರೂ ಗಾಯ ಆಗಿದೆ ಸರ್? ಅಕ್ಕಪಕ್ಕದ ಮನೆಯವರೆಗೂ ಯಾರಿಗಾದ್ರೂ ಗಾಯ ಆಗಿದೆ. ಒಂದು ಪಕ್ಕದಲ್ಲಿ ಒಬ್ರು ಮನೋಹರ್ ಅಂತ ಈ ವಾಸ್ ಜಸ್ಟ್ ವಾಕಿಂಗ್, ಅವ್ರಿಗೂ ಗಾಯ ಆಗಿದೆ. ಈಸ್ ಅಡ್ಮಿಟ್ ಇನ್ ಹಾಸ್ಪಿಟಲ್, ಈಸ್ ರಿಕವರಿಂಗ್. ಮೃತರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? 2 ಜನರ ಬಗ್ಗೆ ಮಾಹಿತಿ ಇದೆ. ಒನ್ ಡಿಸೀಸ್ಡ್ ಇಸ್ ಅಸ್ಲಂ ಪಾಷಾ ಹೂ ವಾಸ್ ರಿಪೇರಿಂಗ್ ದಿ ಪಂಕ್ಚರ್. ಇನ್ನೊಬ್ರು ಅಲ್ಲಿ ಮನೋಹರ್ ಅಂತ ಅವ್ರು ಕೆಲಸ ಮಾಡ್ತಿದ್ರು ಅಲ್ಲಿ ಒಳಗಡೆ. ಸರ್, ಫೈನಲಿ ಈ ಒಂದು ಗೋಡೌನ್ ನ ಮಾಲೀಕ ಯಾರು, ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ? ವಿ ಆರ್ ಪರ್ಸ್ಯೂಯಿಂಗ್ ದಟ್ ಲೀಡ್. ಏನಿದೆ ಎಂಟೈರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಅದ್ರ ಪ್ರಕಾರ ಮಾಡ್ತೀವಿ.
ಓಕೆ, ಇದಿಷ್ಟು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂತಹ ಹರೀಶ್ ಪಾಂಡೆ ಅವರು ಹೇಳ್ತಿರುವಂತದ್ದು. ಈ ಒಂದು ಘಟನೆ ಅರೌಂಡ್ ಆಗಿ ಒಂದು 11:30 ಟೈಮ್ ನಲ್ಲಿ ಆಗಿರುತ್ತದೆ. ಜೊತೆಗೆ ಒಂದು ಗೋಡನ್ ಒಳಭಾಗದಲ್ಲಿ ಸುಮಾರು 60 ರಿಂದ 70 ಪಟಾಕಿ ಡಬ್ಬಗಳನ್ನು ಕೂಡ ಶೇಖರಣೆ ಮಾಡಿ ಇಟ್ಟಿದ್ರು. ಬಹುತೇಕ ಅದರಿಂದಾಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಹೊರತು ಅಥವಾ ಬೇರೆ ಇನ್ನೇನಾದ್ರೂ ಈ ಒಂದು ಸ್ಫೋಟಕಗಳಿದ್ವಾ ಅನ್ನೋದ್ರ ಬಗ್ಗೆ FSL ನ ತಂಡ ಬಂದ್ರೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಜೀವ ಉಳಿಸಿಕೊಂಡು ಓಡ್ ಬಂದಿದೆ ಒಂದು ಕುಟುಂಬ. ಯಾಕಂದ್ರೆ ಸ್ಫೋಟ ಸಂಭವಿಸಿದಂತ ಕಟ್ಟಡದ ಫಸ್ಟ್ ಫ್ಲೋರ್ ನಲ್ಲಿ ಕುಟುಂಬ ವಾಸ ಮಾಡ್ಕೊಂಡಿತ್ತು. ಸ್ಫೋಟ ಆಯ್ತು, ಆ ಸ್ಫೋಟದ ಒಂದು ಸೌಂಡ್ ಕೇಳ್ತಾ ಇದ್ದಂತೆ ಆ ರಭಸಕ್ಕೆ ಮನೆಯ ಕಿಟಕಿಯ ಗಾಜುಗಳು ಪೀಸ್ ಪೀಸ್ ಆಗಿ ಹೋಯಿತು. ಅಜ್ಜಿ ಮತ್ತೆ ಇಬ್ರು ಪುಟ್ಟ ಮಕ್ಕಳು ಮನೆಯಲ್ಲಿ ಇದ್ರು. ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಓಡ್ ಬಂದಿದ್ದಾರೆ ಆ ವೃದ್ಧೆ. ಮೂವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದ್ರೆ ಆ ಕ್ಷಣಕ್ಕೆ ಅವ್ರಿಗೂ ಏನಾಯಿತು, ಎಲ್ಲಾಯಿತು ಅದು ಅರಿವಿಗೆ ಬಂದಿರೋದಿಲ್ಲ. ಏನೋ ಒಂದು ಬ್ಲಾಸ್ಟ್ ಆಯ್ತು, ನಮ್ಮನೆ ಕಿಟಕಿ ಗಾಜೆಲ್ಲ ಪೀಸ್ ಪೀಸ್ ಆಯ್ತು, ಮನೇಲಿರೋದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಮಕ್ಕಳನ್ನ ಕರ್ಕೊಂಡು ವೃದ್ಧೆ ಹೊರಗಡೆ ಓಡ್ ಬಂದಿದ್ದಾರೆ. ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಕುಟುಂಬದ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ. ಆ ಭಯಾನಕ ಘಟನೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಏನು ಅವರ ಮನೆಯಲ್ಲಿ ಒಂದಷ್ಟು ಸ್ಫೋಟದ ರಭಸಕ್ಕೆ ಮನೆಯಲ್ಲಿದ್ದಂತ ಗಾಜಾಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅಷ್ಟೇ ಛಿದ್ರವಾಗಿ ಬಿದ್ದಿದೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಷ್ಟೇ ಮನೆಯಿಂದ ಬದುಕಿದ್ರೆ ಸಾಕಪ್ಪ ಅಂತ ಬೀದಿಗೆ ಓಡ್ ಬಂದಿರುವಂತಹ ಘಟನೆಯನ್ನು ಕೂಡ ಗಮನಿಸ್ತಾ ಇರಬಹುದು. ನೀವು ಅಲ್ಲಿ ನೋಡ್ತಾ ಇರಬಹುದು, ವಯಸ್ಸಾದಂತ ಒಬ್ಬ ವೃದ್ಧೆ ಕೂಡ ಅಷ್ಟೇ ಈಗಾಗಲೇ ಕಣ್ಣೀರ್ ಹಾಕ್ತಾ ಕೂಡ್ತಿರುವಂತಹ ಘಟನೆ. ಇಲ್ಲೊಬ್ರು ಕೂಡ ಅಷ್ಟೇ ನೋಡ್ತಾ ಇರಬಹುದು, ತಮ್ಮ ಮನೆಯಲ್ಲಿ ಏನೆಲ್ಲಾ ರೀತಿಯಾದಂತಹ ಒಂದು ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನು ಕೂಡ ಮಾತನಾಡ್ಸೋಣ. ಸರ್, ಏನಾಗಿದೆ ಆಕ್ಚುಲಿ, ಏನಿದೆ ಬ್ಲಾಸ್ಟ್ ಆಯ್ತು, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಒಂದು ವಯಸ್ಸಾದಂತ ನಮ್ಮ ತಾಯಿ, ಇಬ್ರು ಸಣ್ಣ ಮಕ್ಕಳು ಮನೆಯಲ್ಲಿ ಇದ್ರು. ಅವರಲ್ಲಿದ್ರು, ಈ ತರ ಆಗಿದೆ ಅಂತ ಫೋನ್ ಮಾಡಿದ್ರು. ಏನಾಗಿದೆ ಅಂತ ಇನ್ನೂ ವಿಷಯ ಗೊತ್ತಿಲ್ಲ ಸರ್ ನಮ್ಗೆ. ಏನೋ ಇಲ್ಲಿ ಇನ್ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಎಲ್ಲ ಡ್ಯೂಟಿಗಳಿಗೆ ಹೋಗಿ ಡ್ಯೂಟಿಯಿಂದ ಬಂದಿರೋದು. ನಾನು ವೈಟ್ ಫೀಲ್ಡ್ ಇಂದ ಬಂದಿರೋದು, ಮತ್ತೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಅವ್ರು ಬಂದಿದ್ದಾರೆ. ಏನ್ ಮಾತಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. 3 ಜನ ಸೇವ್ ಆಗಿದ್ದಾರೆ ಸರ್. ಏನೇನಾಗಿದೆ ಮನೆಯಲ್ಲಿ? ಏನಾದ್ರು ಬ್ಲಾಸ್ಟ್ ಆಗಂತ ನಮ್ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ನಾವು. ಅದು ಕಿಟಕಿ ಬಾಗ್ಲು ಎಲ್ಲ ಬಂದ್ಬಿಟ್ಟಿದೆ. ಅಲ್ಲಿ ಏನೋ ದೊಡ್ಡ ಸೌಂಡ್ ಬಂತು, ನೋಡಿದ್ರೆ ಫುಲ್ಲು ಹೊಗೆ ಬರ್ತಾ ಇದೆ, ಬ್ಲಾಸ್ಟ್ ಆಗಿದೆ. ಮಕ್ಳು ಇಬ್ರು ಇದ್ರು, ನಮ್ ತಾಯಿ ಮಾತ್ರ ಇದ್ರು ಮನೆಯಲ್ಲಿ. ಕೆಳಗಡೆ 4 ಜನ ಮಗುನ ಆಚೆ ಬಿಟ್ಟಿದ್ದಾರೆ, ನಮ್ ತಾಯಿನ. ಬ್ಲಾಸ್ಟ್ ಆದ ಟೈಮ್ ಮನೆ ಒಳಗಡೆನೆ ಇದ್ರ ನೀವು? ವಯಸ್ಸಾದ ತಾಯಿನೂ ಮತ್ತೆ 2 ಮಕ್ಕಳು ಮೊಮ್ಮಕ್ಕಳು ಮನೇಲಿದ್ರು. ಅದೇನಾಗಿದೆ ಅಂತಂದ್ರೆ ಬ್ಲಾಸ್ಟ್ ಆದಾಗ ಇವಳು ಡ್ಯೂಟಿಲಿ ಇದ್ಲು, ಯಾರೋ ಹೋಗಿ ಹೇಳಿದ್ದಾರೆ ನಿಮ್ ಮನೆ ಹತ್ರ ಏನೋ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ನಾವು ಫೋನ್ ಮಾಡಿ ಎಲ್ಲರೂ ಡ್ಯೂಟಿಯಿಂದ ಇವಾಗ ಒಟ್ಟಿಗೆ ಬಂದಿರೋದು. ಬಂದ್ ನೋಡಿದ್ರೆ ಈ ಪರಿಸ್ಥಿತಿನಲ್ಲಿ ಆಗಿದೆ. ಅವ್ರು ಈಗ ತಾನೇ ಹಾರ್ಟ್ ಪೇಷಂಟ್, ಈಗ ತಾನೇ ಡಿಸ್ಚಾರ್ಜ್ ಆಗಿ ಕರ್ಕೊಂಡ್ ಕುಂಡಿಸ. ಈಗ ಮನೆ ಒಳಗಡೆ ಎಷ್ಟು ಜನ ಇದ್ರು? ನಿಮ್ ಮಕ್ಕಳು ಮಾತ್ರ ಇದ್ರ ಅಥವಾ ನಿಮ್ ಮಕ್ಕಳು ನಿಮ್ ತಾಯಿ ಇದ್ರು? ಆ ಮನೆ ಒಳಗಡೆ ಏನಾದ್ರು ಆ ಬ್ಲಾಸ್ಟ್ ನಿಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅಂದ್ರಲ್ಲ, ಬ್ಲಾಸ್ಟ್ ನ ರಭಸಕ್ಕೆ ಮನೆಯಲ್ಲಿರುವಂತ ಪಾತ್ರೆಗಳು ಬಿದ್ದೋಗಂತದ್ದು, ಪಾತ್ರೆಗಳು ಮತ್ತೆ ಇದು ಕಿಟಕಿಯಲ್ಲಿ ಹಾಕಿರೋ ಗ್ಲಾಸ್ಗಳು ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ಮನೆ MCBಗಳು ಮತ್ತೆ ಮೇನ್ ಸ್ವಿಚ್ ಗಳೆಲ್ಲ ಇಲ್ಲೊಬ್ರು ವಯಸ್ಸಾದಂತ ವೃದ್ಧೆ, ಅವರು ಕೂಡ ಅಷ್ಟೇ ಒಂದು ಬ್ಲಾಸ್ಟ್ ಆದಂತ ಟೈಮ್ ನಲ್ಲಿ ಮನೆಯ ಫಸ್ಟ್ ಫ್ಲೋರ್ ನಲ್ಲಿ ಇದ್ರು ಅನ್ನೋ ಮಾಹಿತಿ. ಜೊತೆಗೆ ಆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಷ್ಟೇ ಒಂದು ಸ್ಫೋಟವಾದಂತಹ ಟೈಮ್ ನಲ್ಲಿ ಇದ್ರು. ಎಲ್ಲೋ ಒಂದ್ ರೀತಿ ಭಯ ಪಡ್ತಿದ್ದಂತದ್ದು ಅಂದ್ರೆ ಆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ಮನೆಯ ಹೊರಭಾಗದಲ್ಲಿ ಸುಮಾರು 3 ಮೃತದೇಹಗಳು ಛಿದ್ರವಾಗಿ ಬಿದ್ದಿದ್ವು. ಅದನ್ನು ಗಮನಿಸಿದಂತಹ ಈ ಒಂದು ತಾಯಿ ಕೂಡ ಅಷ್ಟೇ ಒಂದು ಮಕ್ಕಳನ್ನ ತಗೊಂಡು ಕೂಡಲೇ ಹೊರಗಡೆ ಓಡ್ ಬಂದಿದ್ದಾರೆ. ಅವ್ರನ್ನು ಕೂಡ ಮಾತನಾಡ್ಸೋಣ. ಅಮ್ಮ, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದ್ದು, ಏನ್ ಮಾಡ್ತಾ ಇದ್ರಿ ನೀವು ಮನೆಯಲ್ಲಿ ಆ ಟೈಮ್? ಮಗು ಹಣ್ಣು ಕೊಡು ಅಂದ್ರು, ಹಣ್ಣು ಬಿಡಿಸ್ಕೊಡ್ತಾ ಇದ್ದೆ. ಒಂದು ಸೌಂಡ್ ಆಯ್ತು, ಆದ ತಕ್ಷಣ ಮಗು ಬಾಗ್ಲ ಹತ್ರ ಕುಂತಿತ್ತು. ಬಾಗ್ಲು ಹೊಡಿತು ತಲೆಗೆ, ಜೋರ ಮಕ್ಕಳು ಕಿರ್ಚಿದ್ರು. ನಾನು ಕಿರ್ಚ್ಕೊಂಡು, ಜನ ಎಲ್ಲ ನೀವು ಅಲ್ಲೇ ರೀ, ನಾವ್ ಎತ್ಕೊಳ್ತೀವಿ ಅಂದ್ರೆ ನಮ್ಮ ಕಾಪಾಡಿ ಅಂತಂದ್ರು. ಉರಿತಾ ಇದೆ. ಆಮೇಲೆ ಮಕ್ಕಳನ್ನ ಒಬ್ರು ಎಳ್ಕೊಂಡ್ ಬಂದ್ರು, ಎತ್ಕೊಂಡ್ ಬಂದು ನನ್ನ ಒಬ್ರು ಎಳ್ಕೊಂಡ್ ಬಂದು ಈಚೆ ಬೀಳ್ಕೊಂಡಿದ್ರು. ಅಲ್ಲ, ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರಲ್ಲ, ಮನೆಯಿಂದ ಕೆಳಗಡೆ ಬರಕ್ ನಿಮ್ಗೆ ದಾರಿ ಇತ್ತು, ಯಾಕಂದ್ರೆ ಎಲ್ಲ ಕೂಡ ಹೊಡೆದೋಗಿದೆ ಅಲ್ಲಿ ನಾವು ನೋಡಿದ್ವಿ. ಹಂಗೆ ಓಡಿ ಬಂದೆ ಬರೀ ಕಾಲಲ್ಲಿ ಓಡ್ ಬರ್ತಾ ಇದೆ. ಒಬ್ರಿಗೆ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ರು ಸರ್, ಇಲ್ಲಿ ಕುಂತ್ಕೊಂಡೆ. ನಿಮ್ಮ ಮನೆಯಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆ? ನಮ್ಮ ಮನೆ ಒಳಭಾಗದಲ್ಲಿ ಏನಾದ್ರು ಹೊಡೆದೋಗಿದೆ ಸರ್. ಗ್ಲಾಸ್ ಇದು ವಿಂಡೋಸ್ ಎಲ್ಲ ಹೋಗಿದೆ, ಡೋರ್ ಹೋಗಿದೆ, ಆಮೇಲೆ ಎಲೆಕ್ಟ್ರಿಕ್ ವಿಂಡೋಸ್, ಡೋರ್, MCB, ಆಮೇಲೆ ಮೇನ್ ಸ್ವಿಚ್ ಎಲ್ಲ ಹೋಗಿದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆ ತರದ್ದೇನು ಬ್ಲಾಸ್ಟ್ ಆಗಿಲ್ಲ ಅಂದ್ರೆ ಕೆಳಭಾಗದಲ್ಲಿ ಆದಂತ ಎಫೆಕ್ಟ್ ನಿಮ್ಮ ಮನೆಗೆ ಏನಾಗಿಲ್ಲ? ಆತರ ಏನಾಗಿಲ್ಲ. ಸರ್, ನಿಮ್ಗೆ ವಿಚಾರ ಎಷ್ಟೊತ್ತಿಗೆ ಗೊತ್ತಾಯ್ತು? ನೀವೇನ್ ಮಾಡ್ತಿದ್ರ? ಇನ್ನು ನೀವು ಘಟನೆಯಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಸಾಕಷ್ಟು ಜನರು ಭಯಭೀತರಾಗಿದ್ದಾರೆ ಇಲ್ಲಿ. ಯಾಕಂದ್ರೆ ಏಕಾಏಕಿ ಒಂದು ಇನ್ಸಿಡೆಂಟ್ ಆದಂತ ಬಳಿಕ ಈ ಇನ್ಸಿಡೆಂಟ್ ಆದ ಬಳಿಕ ಎಲ್ಲ ಒಂದ್ ರೀತಿ ಜೀವ ಉಳಿದ್ರೆ ಸಾಕಪ್ಪ ಅಂತ ಈಗ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಓಡ್ ಬಂದಿರುವಂತದ್ದು.
ಸಹಜವಾಗಿ ಒಂದು ಆತಂಕ ಆಗೇ ಆಗುತ್ತೆ. ಯಾಕಂದ್ರೆ ಒಂದು ದೊಡ್ಡ ಬ್ಲಾಸ್ಟ್ ಆಯ್ತು, ಸೌಂಡ್ ಬಂತು, ಎಲ್ಲಿ ಏನಾಯ್ತು ಅಂತ ಅವರಿಗೂ ಗೊತ್ತಾಗಿಲ್ಲ. ಅಂದ್ರೆ ಮನೆಗೂ ಕೂಡ ಎಫೆಕ್ಟ್ ಆದಂತ ಟೈಮ್ನಲ್ಲಿ ಮನೆಯಿಂದ ಹೊರಗಡೆ ಹೆಂಗ್ ಬರೋದು ಅಂತ ಒಂದು ಆತಂಕದಲ್ಲಿದ್ರು. ಆ ಟೈಮ್ನಲ್ಲಿ ಸ್ಥಳೀಯರು ಅವರಿಗೆಲ್ಲ ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆ ವೃದ್ಧೆ ಹೇಳ್ತಾ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಆ ಬಾಗ್ಲೆಲ್ಲ ಬಡೀತು ತಲೆಗೆ, ಮಕ್ಕಳು ಜೋರ ಕಿರಿಚ್ಕೊಂಡ್ರು ಅಂತ ಹೇಳಿ. ಅಂದ್ರೆ ಜನವಸತಿ ಪ್ರದೇಶದಲ್ಲಿ ಇಂಥ ಗೋಡೌನ್ಗಳು ಲೈಸೆನ್ಸ್ ಇರುತ್ತಾ? ಫಸ್ಟ್ ಆಫ್ ಆಲ್ ಪಟಾಕಿ ಗೋಡೌನ್ಗೆ ಲೈಸೆನ್ಸ್ ಕೊಡೋದೇ ತಪ್ಪಾಗ್ಬಿಡುತ್ತೆ. ಜನವಸತಿ ಪ್ರದೇಶದಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಪರ್ಮಿಷನ್ ತಗೊಳ್ಳೋದಕ್ಕೆ. ಆ ಪರ್ಮಿಷನ್ ಇತ್ತಾ ಇಲ್ವಾ ಈ ಬಗ್ಗೆ ಈಗ ತನಿಖೆ ಆಗ್ಬೇಕಾಗತ್ತೆ. ಬಟ್ ಸಾವು ನೋವು ಈಗ ಆಗಿರೋದ್ರಿಂದ ಇದಕ್ಕೆಲ್ಲ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗ ಅಕಸ್ಮಾತ್ ಅಲ್ಲಿದ್ದಂತ ಅಷ್ಟೂ ಪಟಾಕಿ ಬಾಕ್ಸ್ಗಳು ಒಂದು ವೇಳೆ ಬ್ಲಾಸ್ಟ್ ಆಗಿದ್ದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇತ್ತು. ತಮಿಳುನಾಡು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಪ್ಪ? ಪಟಾಕಿ ಇದು ಮಾಡ್ತಾ ಇದ್ರ? ತಮಿಳುನಾಡು ಇಲ್ಲಿ ಎಷ್ಟು ವರ್ಷದಿಂದ ಸೌಂಡ್ ಕೇಳಿ ಬಂದಿದ್ ನಾವು ಬಂದ್ ನೋಡೋಷ್ಟಕ್ಕೆ ಫುಲ್ ಸ್ಮೋಕ್ ಆಗ್ಬಿಟ್ಟಿತ್ತು. ಟೀ ಅಂಗಡಿ ಇದ್ದು ಅದಕ್ಕೆ ಟೀ ಅಂಗಡಿ ಅವ್ರದ್ದೆಲ್ಲ ಫಾಲ್ಟ್ ಆಗಿರೋದು, ಒಳಗಡೆಯಿಂದ ಫುಲ್ ಸ್ಮೋಕ್ ಗಳು ಬಂದ್ಬಿಟ್ಟಿತ್ತು. ನೋಡಿದ್ರೆ ಈ ಅಂಗಡಿ ಬಿಲ್ಡಿಂಗ್ ಓನರ್ ಫುಲ್ ಬ್ಲಡ್ ಸಮೇತ ಕೂತಿದ್ರು. ಬಂದ್ ನೋಡೋ ಸಮೇತ 4 ಜನ ಒಬ್ಬೊಬ್ರು ಒಂದೊಂದ್ ಕಡೆ ಬಿಬ್ಬಿಡಿ. 3 ಜನ ಏನೋ ಒಳಗಡೆ ಇದ್ರು, ಒಳಗಡೆಯಿಂದ ಅವ್ರನ್ನ ಎತ್ಕೊಂಡ್ ಬಂದ್ವಿ. ಬೆಂಕಿ ಉರಿತಾ ಇತ್ತು ಅವಾಗ. ಅದೇ ಒಳಗಡೆ ಬಿದ್ದಿದ್ರಲ್ಲ 3 ಜನ, ಅವ್ರನ್ನ ಎತ್ಕೊಂಡ್ ಬಂದ್ವಿ. ಒಬ್ರು ಬಂದು ಡೆತ್ ಆಗ್ಬಿಟ್ಟಿದ್ರು. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಒಂದ್ಸಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈಗಷ್ಟೇ ಗಂಗಾಧರ್ ಹೇಳ್ತಾ ಇದ್ರು ಪಟಾಕಿ ಬ್ಲಾಸ್ಟ್ ಆಗಿರಬಹುದು ಅಂತ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ ಅಂತ. ನೀವು ಘಟನಾ ಸ್ಥಳದಲ್ಲೇ ಇದ್ದೀರಾ, ಸೊ ಏನ್ ಮಾಹಿತಿ ಸಿಗ್ತಾ ಇದೆ? ಈ ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅಂತ ಪ್ರೈಮರಿಯಾಗಿ ಮಾಹಿತಿ ಸಿಗ್ತಾ ಇದೆ ಅಲ್ಲಿ? ಶರ್ಮಿತಾ, ಖಂಡಿತವಾಗ್ಲೂ ಇಲ್ಲಿ ಏನು ಸ್ಫೋಟಕ್ಕೆ ಕಾರಣ ಪಟಾಕಿಯ ಒಂದು ಬಾಕ್ಸ್ ಸಿಡಿತ ಅಂತ FSL ತಂಡಕ್ಕೂ ಗೊತ್ತಾಗಿರುತ್ತೆ. ಈಗ ನಾವು ವಿಜುವಲ್ಸ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ, FSL ತಂಡ ಏನೊಂದು ಪಾತ್ರಕಲೆ ಅಮ್ಮನ್ ಲಾರಿ ಸರ್ವಿಸ್ ಗೋಡನ್ ಏನ್ ಕಾಣಿಸ್ತಾ ಇದೆ, ಈ ಗೋಡನ್ ಕಂಪ್ಲೀಟ್ ಆಗಿ FSL ತಂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಂದ್ರೆ ಇಂಚಿಂಚು ಮಾಹಿತಿಗಳನ್ನ ಕೂಡ ರವಾನೆ ಆಗ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಅಂದ್ರೆ ಗೋಡನಿನ ಒಳಗಡೆ ಇರ್ತಕ್ಕಂಥ ಏನೊಂದು ಸಬ್ಸ್ಟೆನ್ಸಸ್ ಏನಿದೆ, ಆ ಪ್ರತಿಯೊಂದು ಅಂದ್ರೆ ಏನು ಸ್ಫೋಟಕ ಆಗಿರ್ತಕ್ಕಂಥ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು ಮಾಹಿತಿಗಳನ್ನ ಪಡ್ಕೊಂತಾ ಇದ್ದಾರೆ. ಜೊತೆಗೆ ಲೋಕಲ್ ಪೊಲೀಸ್ ಅವರು ಕೂಡ ವಿವಿಪುರಂ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಆಗಮಿಸಿ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನು FSL ತಂಡಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಜಗನ್ನಾಥ್ ರೈ CCBಯ ಅಧಿಕಾರಿ ACP ಆಗಿರ್ತಕ್ಕಂಥ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇರ್ತದ್ದು. ಸದ್ಯಕ್ಕೆ ಈಗ ನೀವು ಕೂಡ ನೋಡ್ತಾ ಇರಬಹುದು, ಏನೊಂದು FSL ತಂಡ ಸಾಕಷ್ಟೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಪಟಾಕಿಯಲ್ಲಿ ಯೂಸ್ ಮಾಡತಕ್ಕಂಥ ಅಂಶಗಳು ಏನಿದೆ ಅದನ್ನು ಕೂಡ ಪೊಲೀಸರಿಗೆ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಫಾರಿನ್ ಸೈನ್ಸ್ ಲ್ಯಾಬ್ ಏನ್ ಹೇಳ್ತೀವಿ ಅವರು ಕೂಡ 3 ಜನ ತಂಡ ಬಂದು ಪ್ರತಿಯೊಂದು ಕೂಡ ಮಾಹಿತಿಗಳನ್ನ ಕಲೆ ಆಗ್ತಾ ಇರ್ತಾರೆ. ಅಂದ್ರೆ ಅಂಗಡಿಯಿಂದ ಸುಮಾರು 30 ಫೀಟ್ ಏನಿದೆ ಅಥವಾ ಒಂದು 20 ಫೀಟ್ ಏನಿದೆ ಅಷ್ಟು ದೂರ ಎಗರಿರ್ತಕ್ಕಂಥ, ಅಂದ್ರೆ ಅಲ್ಲಿಂದ ಅಂಗಡಿಯಿಂದ ಹಿಡಿದು ಸುಮಾರು ನಾವು ಪ್ಯಾನ್ ಮಾಡ್ತಾ ಇದೀವಿ ಶರ್ಮಿತಾ, ಇಲ್ಲಿವರೆಗೂ ಕೂಡ ಇಷ್ಟು ಫೋರ್ಸ್ ಆಗಿ ಬಂದು ಬಿದ್ದಿದೆ. ಅಂದ್ರೆ ಅದು ಕೆಮಿಕಲ್, ನಾರ್ಮಲ್ ಪಟಾಕಿ ಇದೆ ಕೆಮಿಕಲ್ ಅಲ್ಲ, ಬೇರೆ ಯಾವ್ದಾದ್ರು ಕೆಮಿಕಲ್ ಯೂಸ್ ಮಾಡಿದಾರ ಅಥವಾ ಗೋಡನಲ್ಲಿ ಮುಂಚೆನೆ ತಂದು ಸ್ಟಾಕ್ ಅಲ್ಲಿ ಇಟ್ಟಿದಾರ ಅನ್ನೋದು FSL ತಂಡ ವ್ಯಕ್ತಪಡಿಸಿ. ಯಾಕಂದ್ರೆ ಗಾಡಿ ಒಂದು ಪಟಾಕಿಯ ವಸ್ತು ಆದ್ರೆ ಗೋಡನ್ ಒಳಗಡೆ ಬ್ಲಾಸ್ಟ್ ಆದ್ರೆ ಇಷ್ಟೆಲ್ಲ ಅಂದ್ರೆ ವಾಹನಗಳೆಲ್ಲವೂ ಕೂಡ ಜಖಮ್ ಆಗುತ್ತಾ ಅನ್ನೋದು FSL ತಂಡಕ್ಕೆ ಒಂದು ಅನುಮಾನ ಬಂದಿರ್ತಕ್ಕಂಥದ್ದು. ಯಾಕಂತಂದ್ರೆ ಟೈರ್ ಇಂದ ಹಿಡಿದು ಗಾಡಿಗಳು ಜಖಮ್ಗೊಂಡಿರ್ತಕ್ಕಂಥ ಸುಮಾರು 9 ರಿಂದ 10 ವಾಹನ ಜಖಮ್ಗೊಂಡಿರ್ತಕ್ಕಂಥದ್ದು, ಟಾಟಾ ಏಸ್ ಜಖಮ್ಗೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ FSL ತಂಡಕ್ಕೆ ಸಾಕಷ್ಟು ಒಂದು ಅನುಮಾನ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮನುಷ್ಯನ ದೇಹನೇ ವಿಚಿತ್ರ ರೀತಿಯಲ್ಲಿ ಮೃತಪಟ್ಟಿದ್ದಾನೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಸಾಕಷ್ಟು ಒಂದು ಅನುಮಾನಕ್ಕೆ ಎಡೆ ಮಾಡ್ಕೊಟ್ಟಿದೆ. ಅಂದ್ರೆ ಪ್ರತಿಯೊಂದು ಕೂಡ ಹಳತೆ ರೀತಿಯಲ್ಲಿ FSL ತಂಡ ಈಗಾಗಲೇ ಪರ್ಕೊಂತಾ ಇದ್ದಾರೆ. ಪ್ರತಿಯೊಂದು ಕೂಡ ಅಂದ್ರೆ ಏನೇನು ಸಿಕ್ಕಿದ ಅಂಶಗಳು ಅಂದ್ರೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಅಂಶಗಳು ಹಾಗೂ ಜೊತೆಗೆ ವಾಹನದಲ್ಲಿ ಪಟಾಕಿಯಿಂದ ಎಗಿರ್ತಕ್ಕಂಥ ಒಂದು ಸ್ಫೋಟಕ ವಸ್ತುಗಳು ಅಥವಾ ಲಿಕ್ವಿಡ್ ಅಂತ ಏನ್ ಹೇಳ್ತೀವಿ ಪ್ರತಿಯೊಂದನ್ನು ಕೂಡ ತಪಾಸಣೆ ಮಾಡಿ ಅದನ್ನ ಕಲೆ ಆಗ್ತಾ ಇದ್ದಾರೆ FSL ತಂಡ. ಶರ್ಮಿತಾ, ನೀವು ಕೂಡ ವಿಜುವಲ್ಸ್ ನೋಡ್ತಾ ಇರ್ಬೋದು ಪ್ರತಿಯೊಂದು. ಈಗ ಎಕ್ಸಾಕ್ಟ್ ಆಗಿ ಆ ಗೋದಾಮಿನಲ್ಲೇ ಅಂದ್ರೆ ಆ ಗೋಡೌನ್ ನಲ್ಲೇ ಈ ತರದೊಂದು ಸ್ಫೋಟ ಆಗಿದೆ ಅಂತ ಏನಾದ್ರು ಪ್ರೈಮರಿಯಾಗಿ ಮಾಹಿತಿ ಸಿಗ್ತಾ ಇದೆಯಾ? ಮತ್ತೆ ಪಂಚರ್ ಶಾಪ್ ನಲ್ಲೂ ಆಗಿರ್ಬೋದು ಬ್ಲಾಸ್ಟ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ರೂಟ್ ಕಾಸ್ ಇದ್ದು ಅಲ್ಲಿಂದ ಅಲ್ಲಿಗೆ ಅದು ಎಕ್ಸ್ಟೆಂಡ್ ಆಗಿದೆ ಬ್ಲಾಸ್ಟ್ ಅಂತ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಯಾಕಂದ್ರೆ ಏರ್ ಕಂಪ್ರೆಸರ್ ಇರುತ್ತೆ, ಬೇರೆ ಬೇರೆ ಕೆಮಿಕಲ್ಸ್ ಇರುತ್ತೆ ಪಂಚರ್ ಶಾಪ್ ನಲ್ಲೂ.
ಶರ್ಮಿತಾ, ಈಗ ನಾವು ವಿಜುವಲ್ಸ್ ಅಲ್ಲಿ ಒಂದು ತೋರಿಸ್ತಾ ಇದೀವಿ, ಏನ್ ಪಂಚರ್ ಶಾಪ್ ಕಾಣಿಸ್ತಿದೆ ನೇರವಾಗಿ ಒಂದು ಏರ್ ಸಿಲಿಂಡರ್ ಕಂಪ್ರೆಸರ್ ಅಂತ ಏನ್ ಹೇಳ್ತೀವಿ, ಅದು ಯಾವುದೇ ರೀತಿಯಾದಂತ ಏನೂ ಆಗಿಲ್ಲ, ಅದು ಇದ್ದಿರೋ ಜಾಗದಲ್ಲಿ ಹಾಗೆ ಇದೆ, ಯಾವುದೋ ರೀತಿಯಾದಂತ ಸ್ಫೋಟಗೊಂಡಿಲ್ಲ. ಇದು ಎಲ್ಲವನ್ನು ಅಂಶಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ಇದು ಸ್ಫೋಟಗೊಂಡಿರ್ತಕ್ಕಂಥ ಗೋಡನ್ ಒಳಗಡೆ. ಯಾಕೆಂತ ಹೇಳಿದ್ರೆ ಪಕ್ಕದಲ್ಲೇ ಪಂಚರ್ ಶಾಪ್ ಇರೋದ್ರಿಂದ ಒಂದ್ ವೇಳೆ ಅದರಿಂದ ಸ್ಫೋಟಗೊಂಡಿದ್ಯಾ ಅನ್ನೋದು ಪೊಲೀಸರ ಅಭಿಪ್ರಾಯವಾಗಿತ್ತು. ಅದು ಯಾವಾಗ FSL ತಂಡ ಬಂದು ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸಿದ್ರು, ಅದು ಹೆಂಗೆ ಯಥಾಸ್ಥಿತಿ ಹೆಂಗಿದೆಯೋ ಅದೇ ರೀತಿಯಲ್ಲಿ ಇದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಒಂದು 3-4 ಬಾರಿ ಅಂಗಡಿಯನ್ನ ಪರಿಶೀಲನೆ ಮಾಡಿದ್ರೆ, ಗೋಡನ್ನ ಪರಿಶೀಲನೆ ಮಾಡಿದ್ರೆ, ಒಳಗಡೆ ಇರೋ ವಾಹನಗಳು ಕೂಡ ಕೆಲವು ಜಖಂಗೊಂಡಿದೆ, ಇನ್ನೆಲ್ಲವೂ ಕೂಡ ಹಾಗೆ ಇದೆ. ಈ ಎಲ್ಲದರ ಒಂದು ಸ್ಫೋಟ ಅನ್ನು ನೋಡಿದ್ರೆ ಖಂಡಿತವಾಗ್ಲೂ ಪಂಚರ್ ಶಾಪ್ ಇಂದ ಯಾವುದೇ ರೀತಿ ಆಗಿಲ್ಲ, ಸ್ಫೋಟಕ ಆಗಿರೋದು ಗೋಡನ್ ಒಳಗಡೆನೆ. ಯಾಕೆಂತ ಹೇಳಿದ್ರೆ ಆ ಬಾಕ್ಸ್ ಗಳು ನೀವು ನೋಡಬಹುದು, ಲೈನ್ ಆಗಿ ಹಾಗೆ ಇದೆ, ಬಾಕ್ಸ್ ಗಳು ಎಲ್ಲವೂ ಕೂಡ ಆಗಿದೆ, ಪಟಾಕಿ ಪಟ ಅಂತ ಸಾಕಷ್ಟು ಅಂದ್ರೆ ಒಂದೊಂದು ಬಾಕ್ಸ್ ನಲ್ಲಿ ಸುಮಾರು 10-15 ಪ್ಯಾಕೆಟ್ ಗಳು ಹಾಗೆ ಇದೆ. ಆದ್ರೆ ಒಂದು ಬಾಕ್ಸ್ ಮಾತ್ರ, ಒಂದು ಮೇಲ್ಗಡೆ ಇರೋ ಡಬ್ಬ ಮಾತ್ರ ಒಂದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದೆಲ್ಲ ಹಾಗೆ ಇರೋದ್ರಿಂದ ಇದು ಯಾವುದೋ ಒಂದು ಕೆಮಿಕಲ್ಗೆ ಬಿದ್ದಿದ್ಯಾ ಅನ್ನೋದು ರೀತಿಯಲ್ಲಿ ಸಂಶಯಗಳನ್ನು FSL ತಂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಇಂದು ಮುಂಬೈ ಹಾಗೂ ಕೋಲ್ಕತಾ ನಡುವೆ ಮಹತ್ವದ ಪಂದ್ಯ ನಡೆಯಲಿದ್ದು ಉಭಯ ತಂಡಗಳಿಗೂ ಈ ಮ್ಯಾಚ್ ಬಹಳ ಮಹತ್ವದ್ದಾಗಿದೆ. ಗಾಯದಿಂದ ಸಂಪೂರ್ಣ ಚೇತರಿಸಿಕೊಂಡಿರುವಂತಹ ರೋಹಿತ್ ಶರ್ಮಾ ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಹಾಲಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಜಯದ ಲಯಕ್ಕೆ ಮರಳೋದಕ್ಕೆ ಮತ್ತೊಮ್ಮೆ ಕಾತರತೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಈಗ ಪ್ಲೇ ಆಫ್ ದೃಷ್ಟಿಯಿಂದ ಎರಡೂ ತಂಡಗಳಿಗೆ ನೋಡೋದಾದ್ರೆ ಇವತ್ತಿನ ಮ್ಯಾಚ್ ಬಹಳ ಮಹತ್ವದ್ದಾಗಿದೆ. RCB ವಿರುದ್ಧ KKR ಗೆಲುವನ್ನು ಸಾಧಿಸಿದೆ. ತಂಡದ ಆತ್ಮವಿಶ್ವಾಸ ಈ ಮುಖಾಂತರ ಹೆಚ್ಚಾಗಿದೆ. ತಂಡ ಮತ್ತಷ್ಟು ಆಕ್ರಮಣಕಾರಿ ಆಟವಾಡೋದಕ್ಕೆ ಮುಂದಾಗೋದು ಪಕ್ಕಾ ಇವತ್ತಿನ ಮ್ಯಾಚ್ ಅಲ್ಲಿ. ಇಂದಿನ ಪಂದ್ಯ ಅಬುದಾಬಿಯಲ್ಲಿ ನಡೆಯಲಿದ್ದು ಇವತ್ತಿನ ಪಂದ್ಯ ಗೆದ್ರೆ KKR ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಏರುತ್ತೆ. ಇನ್ನು ಮುಂಬೈ ಇಂಡಿಯನ್ಸ್ ಇಲ್ಲಿ ತನಕ ನಾವು ನೋಡೋದಾದ್ರೆ ಕಳೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 20 ರನ್ಗಳ ಸೋಲನ್ನ ಅನುಭವಿಸಿದ್ರು. ಹಾಲಿ ಚಾಂಪಿಯನ್ ಆದ್ರೂ ಕೂಡ ಈಸಿಯಾಗಿ ಮ್ಯಾಚ್ ಅನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ. ಮತ್ತೊಮ್ಮೆ ಗೆಲುವಿನ ಲಯದಲ್ಲಿ ಇರಬೇಕು ಅಂತಾನೆ ಅವ್ರು ಬಯಸ್ತಾರೆ. ಇವತ್ತಿನ ಪಂದ್ಯಕ್ಕೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮರಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಗಾಯದಿಂದ ಚೇತರಿಸಿಕೊಂಡಿದ್ದಾರೆ. ಇವತ್ತಿನ ಮ್ಯಾಚ್ ನಲ್ಲಿ ಅವರು ಆಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಾಗಿ ಅವ್ರು ಬಂದ್ರೆ ಪಂದ್ಯಕ್ಕೆ ಮತ್ತೆ ಟೀಮ್ಗೆ ಇನ್ನಷ್ಟು ಸ್ಟ್ರೆಂತ್ ಸಿಗುತ್ತೆ ಅಂತ ಮುಂಬೈ ಇಂಡಿಯನ್ಸ್ ಟೀಮ್ನವರು ವೇಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಪಂದ್ಯ ಸೋತ್ರೆ ಮುಂಬೈ ಇಂಡಿಯನ್ಸ್ 5ನೇ ಸ್ಥಾನಕ್ಕೆ ಕುಸಿಯುವಂತ ಭೀತಿ ಇದೆ. ಹಾಗಾಗಿ ಅವ್ರಿಗೆ ಮಹತ್ವದ ಪಂದ್ಯ ಆಗಿದೆ. ರೋಹಿತ್ ಶರ್ಮಾ ಅವರ ವೈಯಕ್ತಿಕ ಸಾಧನೆಗಳನ್ನ ನೋಡೋದಾದ್ರೆ ಒಟ್ಟು ಪಂದ್ಯದಲ್ಲಿ ತನಕ 207 ಆಡಿದ್ದಾರೆ. ಗಳಿಸಿದ ರನ್ಗಳು 5480. ಅತಿ ಹೆಚ್ಚು ರನ್ ಅಂತಂದ್ರೆ ಅವರು 109 ರನ್ಗಳನ್ನ ಕಲೆ ಹಾಕಿದ್ದಾರೆ. ಒಟ್ಟು ಬೌಂಡ್ರಿ ಇಲ್ಲಿ ತನಕ ಬಾರಿಸಿರೋದು 476. ಒಟ್ಟು ಸಿಕ್ಸರ್ ಇಲ್ಲಿ ತನಕ ಬಾರಿಸಿರೋದು 224. ಇನ್ನು ಇಯಾನ್ ಮಾರ್ಗನ್ ವೈಯಕ್ತಿಕ ಸಾಧನೆಯನ್ನ ಗಮನಿಸೋದಾದ್ರೆ ಒಟ್ಟು ಪಂದ್ಯ ಇಲ್ಲಿ ತನಕ ಆಡಿರೋದು 74. ಗಳಿಸಿರುವಂತಹ ರನ್ಗಳು 1364. ಅತಿ ಹೆಚ್ಚು ರನ್ ಅಂತಂದ್ರೆ ವೈಯಕ್ತಿಕ ಸಾಧನೆ ಅಂತಂದ್ರೆ 68 ರನ್. ಒಟ್ಟು ಬೌಂಡ್ರಿ ಬಾರಿಸಿರೋದು 111. ಒಟ್ಟು ಸಿಕ್ಸರ್ ಬಾರಿಸಿರೋದು ಇಯಾನ್ ಮಾರ್ಗನ್ 62. ಕೊರೋನಾ ಕಾಲದಲ್ಲಿ ಈ ಬಾರಿ ಗಣೇಶ ಚತುರ್ಥಿಯನ್ನ ಮುನ್ನೆಚ್ಚರಿಕೆಗಳ ನಡುವೆ ಮಾಡಲಾಗಿದೆ. ಗಾನ ಬಜಾನದ ಜೊತೆ ಬಂದ ಗಣೇಶ ಈ ಸಲ ಜನರಿಗೆ ಅರ್ಥಪೂರ್ಣವಾದ ಸಂದೇಶ ಕೊಟ್ಟು ವಾಪಸ್ ಹೋಗಿದ್ದಾನೆ. ಗಣೇಶ ನೀಡಿದ ಆ ಸಂದೇಶಗಳನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಇಲ್ಲ ಅಂತಂದ್ರೆ ಗಣಪತಿಯ ಶುಭ ಸಂದೇಶಗಳನ್ನ ಅರ್ಥ ಮಾಡಿಕೊಳ್ಳಿ ಮತ್ತು ಈ ಕೊರೋನಾ ಕಾಲದಲ್ಲಿ ನಮ್ಮನ್ನ ರಕ್ಷಿಸಬಹುದಾದ ಮೂಲ ಮಂತ್ರಗಳನ್ನ ಅಳವಡಿಸಿಕೊಳ್ಳಿ. ಈ ಸಲ ಕೊರೋನಾದ ಅಪಾಯಗಳ ನಡುವೆಯೂ ಗಣೇಶ ಚತುರ್ಥಿಯ ಆರಾಧನೆ ಬಹಳ ವಿಶೇಷವಾಗಿತ್ತು. ಭಕ್ತರು ಉತ್ಸವದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಗಣೇಶನ ಹಲವಾರು ಸಂದೇಶಗಳನ್ನು ಜನರಿಗೆ ನೀಡಿದ್ದಾರೆ. ತಿರುಪತಿ ಬಾಲಾಜಿಯ ರೂಪದಲ್ಲಿ ಕೋವಿಡ್ ಲಸಿಕೆಯ ಬಾಟಲಿಯ ಮೇಲೆ ಈ ವಿಶೇಷ ಗಣೇಶ ಸವಾರಿ ಮಾಡುತ್ತಿರುವುದು ಹೈದರಾಬಾದ್ನ ಗಣೇಶ ಪೆಂಡಾಲ್ನಲ್ಲಿ ಕಂಡುಬಂತು. ಈ ಮೂಲಕ ಗಣೇಶ ಜನರಿಗೆ ಲಸಿಕೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾನೆ. ಈ ಪ್ರತಿಮೆಯನ್ನು ಸ್ಥಾಪಿಸಿದ ಫ್ಯೂಚರ್ ಫೌಂಡೇಶನ್ ಸೊಸೈಟಿ ಸದಸ್ಯರ ಪ್ರಕಾರ ಗಣಪತಿಯ ಈ ವಿಶೇಷ ರೂಪದ ಉದ್ದೇಶ ಲಸಿಕೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು. सभी से ये
निमंत्रण है कि सभी लोग वैक्सीन लीजिए, तभी हम कोरोना से लड़ सकते हैं। ये सोशल मैसेज स्प्रेड करने के लिए हम लोग ये बार वैक्सीन गणेश बिठाना हुआ है यहाँ पे। ತಿರುಪತಿ ಬಾಲಾಜಿಯ ರೂಪದಲ್ಲಿ ಲಸಿಕೆಯ ಮೇಲೆ ಸವಾರಿ ಮಾಡುತ್ತಿರುವ ಈ ಗಣಪತಿಯ ಮೂರ್ತಿಯು ಎಲ್ಲ ಅರ್ಥದಲ್ಲೂ ಭಕ್ತರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ವಿಗ್ರಹದ ಸೌಂದರ್ಯ ಮತ್ತು ಪೆಂಡಾಲ್ನ ಭವ್ಯತೆ ಇವೆಲ್ಲದರ ಜೊತೆಗೆ ಇಲ್ಲಿ ಎದ್ದು ಕಾಣುತ್ತಿರುವುದು ಲಸಿಕೆಯ ಬಗ್ಗೆ ಗಣೇಶ ಅರಿವು ಮೂಡಿಸುತ್ತಿರುವುದು. एक बात ध्यान में रखिए, कोरोना को हटाना है तो दूरी बनाए रखिए, मास्क पहने रखिए और हाथों को सैनिटाइज करते रहिए, तभी हमारे भारत से कोरोना बाहर जाएगा। सभी लोग टीका कराइए, टीकाकरण बहुत ज़रूरी है। टीका कराएंगे तो हम वर्ल्ड में नंबर 1 रह सकते हैं, फुल्ली वैक्सीनेटेड इंडिया। यही हमारा सोशल मैसेज है सोसाइटी को। ಒಟ್ಟಿನಲ್ಲಿ ಈ ವರ್ಷ ಬಂದ ಗಣೇಶ ಕೊರೋನಾ ತಪ್ಪಿಸುವ ಸಂದೇಶ ನೀಡಿ ಹಿಂದಿರುಗಿದ್ದಾನೆ. ಗಣೇಶನ ಮುಂದೆ ಭಕ್ತಿಯಿಂದ ಶಿರಬಾಗಿಸುವ ಜನ ಅವನ ಸಂದೇಶಗಳನ್ನು ಶ್ರದ್ಧೆಯಿಂದಲೇ ಪಾಲಿಸಿ ಕೊರೋನಾ ಯುದ್ಧದಲ್ಲಿ ಜಯಗಳಿಸಲಿ ಅನ್ನೋದೇ ನಮ್ಮ ಆಶಯ. ಭಕ್ತರು ಈ ಸಂದೇಶಗಳನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್, ಹೈದರಾಬಾದ್. Kalanga,